ಸೊ ಕತೆ ಶುರುವಾಗುತ್ತೆ ಒಂದು ಹುಡುಗ ಮತ್ತೆ ಹುಡುಗಿಯಿಂದ ಅಂಡ್ ಅವರಿಬ್ರು ಗೊಂದಲದಲ್ಲಿದ್ದಾರೆ. ಯಾಕಂದ್ರೆ ಅವರಿಗೆ ತಾವು ಕಂಡಿರೋ ಕನಸುಗಳು ನೆನಪೇ ಇರಲ್ಲ. ಆದ್ರೆ ಅವ್ರಿಗೆ ಅನ್ಸುತ್ತೆ ತಾವು ಕಾಣೋ ಕನಸುಗಳು ರಿಯಲ್ ಅಂತ, ಅಂದ್ರೆ ಕಂಡಿರೋ ಕನಸಲ್ಲ ಸತ್ಯ ಅನ್ಸುತ್ತೆ. ಆದ್ರೆ ಅವರಿಗೆ ಇವೆಲ್ಲ ನಿಜವಾಗ್ಲೂ ಆಭಾಸವಾಗೋಕೆ ಶುರುವಾಗಿದ್ದು ಯಾವಾಗ ಅಂದ್ರೆ ಆಕಾಶದಲ್ಲಿ ಆ ರಾತ್ರಿ ನಕ್ಷತ್ರಗಳು ಬೀಳ್ತಾ ಇರುವಾಗ ಅವ್ರಿಗೆ ಅನ್ಸು ಈ ಕನಸಲ್ಲ ನಿಜ ಅಂತ. ಆ ಒಂದು ಕತೆ ನನ್ಗೆ ನೆನಪು ಕೂಡ ಇಲ್ಲ. ನೆನ್ಪಿರೋದು ಬರೀ ಆ ನಿನ್ನ ನೋಟ ಮಾತ್ರ. ಆದ್ರೆ ನಾನ್ ನಿನ್ನ ಒಂದಿನ ಹುಡುಕ್ತೀನಿ, ಮತ್ತೆ ಹುಡುಕ್ದಾಗ ಕೇಳ್ತೀನಿ. ಏನನ್ನ ಕೇಳ್ತೀನಿ? ಯೋರ್ ನೇಮ್. このまま僕たちの声が世界の端っこまで消えることなく届いたりしたらいいのにな. ಸೊ ನಮ್ಮ ಕತೆ ಶುರುವಾಗತ್ತೆ ಮಿತ್ಸುಹಾ ಅನ್ನೋ ಹುಡುಗಿಯಿಂದ. ಮತ್ತೆ ಅವಳು ಮಲ್ಗಿದಾಳೆ ಅಂಡ್ ಅವಳು ಕನಸು ಕಾಣ್ತಾ ಇದ್ದಾಳೆ ಒಂದು ಹುಡುಗನ ಬಗ್ಗೆ. ಮತ್ತೆ ಅವನ ಹೆಸರು ತಾಕಿ ಅಂತ. ಮತ್ತೆ ಅವರು ಮೆಟ್ರೋದಲ್ಲಿದ್ರು ಅಂಡ್ ಅವಳು ಮೆಟ್ರೋದಿಂದ ಇಳಿಬೇಕಾದ್ರೆ ತನ್ನ ಕೂದಲನ್ನ ಬಿಚ್ತಾಳೆ ಅಂಡ್ ತನ್ನ ಹೇರ್ ರಿಬನ್ ಅವನ್ಗೆ ಕೊಡ್ತಾ ಹೇಳ್ತಾಳೆ, ನೀ ನನ್ನ ಮರ್ತೋದ್ಯಾ? ನನ್ನ ಹೆಸರು ಮಿತ್ಸುಹಾ. ಮತ್ತೆ ಅಲ್ಲಿಗೆ ಅವಳು ಎಚ್ಚರ ಆಗ್ಬಿಟ್ಲು ಅಂಡ್ ಕನಸು ಹೊಡೆದೋಯ್ತು. ಅವಳು ಇನ್ನು ನಿದ್ದೆಗಣ್ಣಲ್ಲೇ ಇದ್ಲು ಅಂಡ್ ಅದೇ ಟೈಮ್ ನಲ್ಲಿ ಅವಳ ತಂಗಿ ಬರ್ತಾಳೆ ಅಂಡ್ ಹೇಳ್ತಾಳೆ ಬ್ರೇಕ್ಫಾಸ್ಟ್ ಗೆ ಬಾ ಅಂತ. ಸೊ ಇವಳು ಹೋಗ್ತಾಳೆ ಕನ್ನಡಿಯ ಮುಂದೆ ಮತ್ತೆ ಬಟ್ಟೆಗಳನ್ನ ಬಿಚ್ತಾಳೆ ಅಂಡ್ ಕನ್ನಡಿಯಲ್ಲಿ ತನ್ನೆನ್ನೆ ನೋಡ್ಕೊಳ್ತಾಳೆ. ಮತ್ತೆ ಕೂಗೋಕೆ ಶುರು ಮಾಡ್ಬಿಡ್ತಾಳೆ. ಅಂಡ್ ಹಾಗೆ ಈ ದಿನ ಅವಳು ಸ್ಕೂಲ್ಗೆ ಹೋಗೋಕೆ ತಯಾರಾಗ್ತಾಳೆ. ಮತ್ತೆ ಇಲ್ಲಿ ಮಿತ್ಸುವಾನ ತಂಗಿ ಮಿತ್ಸುವಾ ಬಗ್ಗೆ ಚಾಡಿ ಹೇಳ್ತಾ ಇದ್ಲು, ಹೇಗೆ ಅವಳು ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳೆ ಇತ್ತೀಚೆಗೆ ಅಂತ. ಮತ್ತೆ ಮಿತ್ಸುವಾನ ಅಜ್ಜಿ ಅವಳಿಗೆ ಹೇಳ್ತಾಳೆ ಹಾಗೆಲ್ಲ ಮಾಡಕ್ ಹೋಗ್ಬೇಡ ಅಂತ. ಅಂಡ್ ಅವಳು ಸ್ಕೂಲ್ಗೆ ಹೋಗ್ತಾ ಇರ್ತಾಳೆ. ಮತ್ತೆ ಅದೇ ಟೈಮ್ ನಲ್ಲಿ ಅವಳಿಗೆ ತನ್ನ 2 ಫ್ರೆಂಡ್ಸ್ ಸಿಗ್ತಾರೆ. ಇವಳ ಹೆಸರು ಸಾಯ್ಕಾ ಅಂಡ್ ಇವನ ಹೆಸರು ಟೆಸಿ ಅಂತ. ಸಾಯ್ಕಾ ಹೇಳ್ತಾಳೆ ಹೇಗೆ ಅವಳು ಹಿಂದಿನ ದಿನ ಕೂದಲುಗಳನ್ನ ಕೆದ್ರುಕೊಂಡೆ ಬಂದ್ಬಿಟ್ಟಿದ್ಲು. ಮತ್ತೆ ನಾವು ಅಲ್ಲೇ ಹತ್ತಿರದ ಗ್ರೌಂಡ್ ನಲ್ಲಿ ನೋಡ್ತೀವಿ ಮಿತ್ಸುಹಾನ ಅಪ್ಪ ಒಂದು ಪಾಲಿಟಿಷಿಯನ್ ಆಗಿದ್ದಾರೆ. ಮತ್ತೆ ಅವರು ಮುಂದಿನ ಎಲೆಕ್ಷನ್ ಗೋಸ್ಕರ ಸ್ಪೀಚ್ ನ ಕೊಡ್ತಾ ಇದ್ದಾರೆ. ಮತ್ತೆ ಇದನ್ನ ನೋಡಿ ಅವಳ ಸ್ಕೂಲ್ ಮೇಟ್ಸ್ ಅವಳನ್ನ ಸ್ವಲ್ಪ ಬುಲಿ ಮಾಡ್ತಾರೆ ಮತ್ತೆ ರೇಗಿಸ್ತಾರೆ. ಯಾಕಂದ್ರೆ ಮಿತ್ಸುವಾನ ಅಪ್ಪ ಮೇಯರ್ ಆಗೋದ್ರಲ್ಲಿದ್ದಾರೆ, ಹೀಗಾಗಿ ಅವರು ಮಿತ್ಸುವಾನ ಬುಲಿ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳು ಜನರನ್ನ ಬುಲಿ ಮಾಡೋದು ನೋಡಿದೀನಿ ಗುರು, ಆದ್ರೆ ಇಲ್ಲೇನು ಜನರೇ ರಾಜಕಾರಣಿಗಳನ್ನ ಬುಲಿ ಮಾಡ್ತಾ ಇದ್ದಾರೆ. ಲವಣೇನ ಭೋಜ್ಯಂ. ಎನಿವೇ, ಮತ್ತೆ ಹಾಗೆ ಅವರು ಸ್ಕೂಲ್ಗೆ ಬರ್ತಾರೆ ಅಂಡ್ ಸ್ಕೂಲ್ ನಲ್ಲಿ ಟೀಚರ್ ಓದಿಸ್ತಾ ಇದ್ದಾರೆ ತಾಸೋಕಾರೆ ಅಂತ. ತಾಸೋಕಾರೆ ಅಂದ್ರೆ ಏನಪ್ಪಾ? ತಾಸೋಕಾರೆ ಅಂದ್ರೆ ಸಾಯಂಕಾಲ ಅಂತ. ಜಪಾನ್ ನಲ್ಲಿ ತಾಸೋಕಾರೆ ಅಂತ ಹೇಳ್ತಾರೆ. ಬೆಳಿಗ್ಗೆ ಮತ್ತು ರಾತ್ರಿಯ ನಡುವಿನ ಕಾಲಕ್ಕೆ ಸಾಯಂಕಾಲ ಅಂತೀವಿ. ಟೀಚರ್ ಹೇಳ್ತಾರೆ ಆ ಸಮಯದಲ್ಲಿ ನಾವು ಈ ಜಗತ್ತಿನಲ್ಲಿ ಇಲ್ದೇ ಇರೋದನ್ನ ನೋಡಬಹುದಂತೆ. ಅಂಡ್ ಆಫ್ ಕೋರ್ಸ್ ಲೆಕ್ಚರ್ ನಡೀತಿರುವಾಗ ಮಿತ್ಸುವಾ ಸುಮ್ನೆ ತನ್ನ ನೋಟ್ ಬುಕ್ ನ ಪೇಜಸ್ ನ ತರಿತಾ ಇದ್ಲು ಅಂಡ್ ಅವಳಿಗೋಸ್ಕರ ಒಂದು ಪೇಜ್ ನಲ್ಲಿ ಏನೋ ಬರ್ದಿತ್ತು. ಯಾರು ನೀನು? ಇದನ್ನ ಯಾರು ಬರ್ತಿರ್ಬಹುದು? ಮತ್ತೆ ಟೀಚರ್ ಮಿತ್ಸುವಾ ಅಂತ ಕರೀತಾರೆ. ಅಂಡ್ ಹಾಗೆ ಎಸ್ ಟೀಚರ್. ಅವಳು ಎದ್ ನಿಂತದನ್ನ ನೋಡಿ ಟೀಚರ್ ನಗಾಡ್ತಾರೆ. ಓ, ಇವತ್ತು ನಿನ್ಗೆ ನಿನ್ನ ಹೆಸರು ನೆನ್ಪಿದ್ಯಾ ಅಂತ. ಆದ್ರೆ ಮಿತ್ಸುವಾಗೆ ಏನು ಅರ್ಥನೇ ಆಗ್ಲಿಲ್ಲ. ಕ್ಲಾಸ್ ಮಕ್ಕಳು ಕೂಡ ನಗಾಡ್ತಾರೆ. ಯಾಕೆ ಮಿತ್ಸುವಾಗೆ ತನ್ನ ಹೆಸರು ಮರ್ತೋಗ್ತಾ ಇರುತ್ತಾ ಏನು? ಅಂಡ್ ಹಾಗೆ ಲಂಚ್ ಬ್ರೇಕ್ ನಲ್ಲಿ ಸಾಯ್ಕಾ ಮತ್ತೆ ಟೆಸಿ ಹೇಳ್ತಾರೆ ಹೇಗೆ ಮಿತ್ಸುವಾ ನಿನ್ನೆ ಅವಳ ಲಾಕರ್ ಎಲ್ಲಿದೆ ಅಂತಾನೆ ಮರ್ತೋಗ್ಬಿಟ್ಟಿದ್ಲಂತೆ. ಜಪಾನ್ ನಲ್ಲಿ ಲಾಕರ್ ಗಳಿರುತ್ತೆ, ಅಲ್ಲಿ ನಾವು ನಮ್ಮ ಶೂಸ್ ನ ಅಥವಾ ಏನಾದ್ರು ವಸ್ತುಗಳನ್ನ ಇಡಬಹುದು. ಸೊ ಕ್ಲಾಸ್ ರೂಮ್ ಆ ರೀತಿ ಇದೆ ಜಪಾನ್ದು. ಮತ್ತೆ ಇದನ್ನೆಲ್ಲ ಕೇಳಿ ನಮ್ಮ ಮಿತ್ಸುವಾಗೆ ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ. ಯಾಕಂದ್ರೆ ಅವಳಿಗಂತೂ ಏನು ನೆನ್ಪೇ ಇಲ್ಲ ಗುರು. ಅಂಡ್ ಅವಳ ಪ್ರಕಾರ ಅವಳು ಕನ್ಸಲ್ಲಿದ್ದಾಳೆ ಇನ್ನು ಅಂತ. ಅವಳಿಗೆ ಅನ್ಸುತ್ತೆ ಅವಳು ಯಾರ್ದೋ ಬೇರೆಯವರ ಜೀವನವನ್ನ ಬದುಕ್ತಾ ಇದ್ದಾಳೆ ಕನ್ಸಲ್ಲಿ ಅಂತ. ಅವಳಿಗೆ ಯಾಕೆ ಈ ರೀತಿ ಕನ್ಸು ಬರುತ್ತೆ ಅಂತ ಅವಳು ಯೋಚನೆ ಮಾಡ್ತಾಳೆ. ಅಂಡ್ ಅವಳ ಪ್ರಕಾರ ಅವಳು ಒಂದು ಪುಟ್ಟ ಊರಿನಲ್ಲಿ ಅಂದ್ರೆ ಇತಾಮೋರಿಯಲ್ಲಿ ಇರೋದ್ರಿಂದಾಗಿ ಈ ರೀತಿ ಕನ್ಸು ಬರ್ತಿರ್ಬಹುದೇನೋ. ಮತ್ತೆ ಅವಳ ಕನ್ಸೇನಪ್ಪ ಅಂದ್ರೆ ಈ ಊರಿನ ಬಿಟ್ಟು ಒಂದು ಸಿಟಿಗೆ ಹೋಗೋದು, ಅಂದ್ರೆ ಟೋಕಿಯೋಗೆ ಹೋಗೋದು. ಜಪಾನ್ ನಲ್ಲಿ ಟೋಕಿಯೋ ರಾಜಧಾನಿ ಆಗಿದೆ, ಹೀಗಾಗಿ. ಮತ್ತೆ ಈ ಊರಲ್ಲಂತೂ ಟ್ರೈನ್ ಕೂಡ 2 ಗಂಟೆ ಗ್ಯಾಪ್ ಅಲ್ಲಿ ಬರೋದು. ಮತ್ತೆ ಅಂಗಡಿಗಳಂತೂ 9 ಗಂಟೆಗೆನೆ ಬಂದಾಗ್ಬಿಡುತ್ತೆ. ಜಾಬ್ ಆಪರ್ಚುನಿಟಿ 0 ಇದೆ. ಮತ್ತೆ ಎಣ್ಣೆ ಅಂಗಡಿ ಅಂತೂ 2 ಇದೆ. ಹುಡುಗರು ಕೂಡ ಚೆನ್ನಾಗಿಲ್ಲ, ಇವ್ರು ಬೇರೆ ಮಕ್ಕಳು. ಅಂಡ್ ರಾತ್ರಿ 7 ಗಂಟೆ ಆಗುವಷ್ಟರಲ್ಲಿ ಮನೆಗೆ ಹೋಗಿರ್ಬೇಕಂತೆ. ಸೊ ಮಿತ್ಸುವಾ ಮನೆಗೆ ಬರ್ತಾಳೆ ಅಂಡ್ ಇವಳ ಅಜ್ಜಿ ಇವಳನ್ನ ರೆಡಿ ಮಾಡ್ತಾಳೆ. ಬಿಕಾಸ್ ಇವರು ಒಂದು ಟ್ರೆಡಿಷನ್ ನ ಫಾಲೋ ಮಾಡ್ತಾರೆ. ಮತ್ತೆ ಈ ಆಚರಣೆಯಲ್ಲಿ ಇವರು ಡ್ಯಾನ್ಸ್ ಮಾಡ್ತಾರೆ. ಅಂಡ್ ಹಾಗೆ ಇವರು ಒಂದಿಷ್ಟು ಅನ್ನವನ್ನ ಬಾಯಲ್ಲಿ ಹಾಕೊಳ್ತಾರೆ. ಮತ್ತೆ ಅವರು ಅನ್ನವನ್ನ ಎಲ್ಲಿವರೆಗೂ ಜಗಿತಾರೆ ಅಂದ್ರೆ ಪೂರ್ತಿ ಪೇಸ್ಟ್ ಆಗ್ಬಿಡ್ಬೇಕು ಅಲ್ಲಿವರೆಗೂ. ಮತ್ತೆ ಅದನ್ನ ಅವರು ಒಂದು ಬಾಕ್ಸ್ ನಲ್ಲಿ ಉಗಿತಾರೆ ಆಲ್ಕೋಹಾಲ್ ನ ತಯಾರಿಸೋಕೆ. ತುಂಬಾ ವಿಚಿತ್ರ ಟ್ರೆಡಿಷನ್ ಗುರು. ಎನಿವೇಸ್, ಏನ್ ಮಾಡಕ್ಕೂ ಬರಲ್ಲ, ರೆಸ್ಪೆಕ್ಟ್ ಅಂತೂ ಕೊಡ್ಬೇಕಾಗತ್ತೆ. ಮತ್ತೆ ಮಿತ್ಸುವಾ ಈ ರೀತಿ ಮಾಡ್ತಿರೋದನ್ನ ಇವಳ ಸ್ಕೂಲ್ ಮೇಟ್ಸ್ ನೋಡ್ಬಿಡ್ತಾರೆ. ಅಂಡ್ ನಿಮ್ಗಂತೂ ಗೊತ್ತೇ ಇದೆ, ಕಲ್ಚರ್ ಬೇಕಾದ್ರೆ ಹೋಗ್ಲಿ, ಆದ್ರೆ ಸೆಲ್ಫ್ ರೆಸ್ಪೆಕ್ಟ್ ಮಾತ್ರ ಹೋಗ್ಬಾರ್ದು. ಸೊ ಮಿತ್ಸುವಾಗೆ ತುಂಬಾನೇ ನಾಚಿಕೆ ಆಗುತ್ತೆ ಅಂಡ್ ಅವಳಿಗೆ ತುಂಬಾನೇ ಬೇಜಾರು ಕೂಡ ಆಗುತ್ತೆ. ಹೀಗಾಗಿ ಅವಳು ಒಂದು ವಿಶ್ ನ ಕೇಳ್ಕೊಳ್ತಾಳೆ ನಕ್ಷತ್ರಗಳ ಹತ್ರ. ನಂಗೆ ಈ ಊರು
ಒಂಚೂರು ಇಷ್ಟ ಇಲ್ಲ. ಮುಂದಿನ ಜನ್ಮ ಅಂತ ಇದ್ರೆ ನನ್ನನ್ನ ಟೋಕಿಯೋದಲ್ಲಿ ಹುಡುಗ ಆಗಿ ಹುಡ್ಸು. ಮತ್ತೆ ಅವಳ ಒಡೆದು ಹೋಗಿರೋ ಹೃದಯದಿಂದ ಬಂದ ಈ ಮಾತುಗಳನ್ನ, ಈ ಆಸೆಯನ್ನ, ಯಾವ ಶಕ್ತಿ ಇವೆಲ್ಲವನ್ನು ಸತ್ಯ ಮಾಡಬಹುದು, ಆ ಒಂದು ಶಕ್ತಿ ಅವಳ ಆಸೆಯನ್ನ ಕೇಳಿಸ್ಕೊಳ್ಳುತ್ತೆ ಅನ್ಸುತ್ತೆ. ಮತ್ತೆ ಮಾರನೇ ದಿನ ನಾವು ಈ ಹುಡುಗನ ಸೀನ್ ನ ನೋಡ್ತೀವಿ. ಇವನು ಎಚ್ಚರ ಆಗ್ತಾನೆ, ಮತ್ತೆ ಅವನು ತನ್ನ ಪ್ಯಾಂಟ್ ನ ಮುಟ್ಟಿ ನೋಡ್ತಾ ಇದ್ದಾನೆ ಗುರು. ವಾಟ್? ಬಿಕಾಸ್ ನಿಮ್ಗೆ ಗೊತ್ತಿರಬಹುದು, ಒಂದ್ ವೇಳೆ ನೀವು ಬಾಯ್ ಆಗಿದ್ರೆ, ನೀವು ರಾತ್ರಿ 9 ಗಂಟೆಯಿಂದ 7 ಗಂಟೆವರೆಗೂ ಮಲಗಿದ್ರೆ, ಬೆಳಿಗ್ಗೆ ಹೇಳೋಷ್ಟರಲ್ಲಿ ನಿಮ್ಮ ದೇಹದಲ್ಲಿರೋ ಮೂಳೆಗಳು 207 ಆಗಿರುತ್ತೆ. ಅರ್ಥ ಆಗಿಲ್ವಾ? ಹ್ಯಾವ್ ಅ ಬ್ಯಾಡ್ ಡೇ. ಜೋಕ್ ಮಾಡ್ದೆ. ಎನಿವೇಸ್, ಮತ್ತೆ ಇವನು ತನ್ನ ಬಾಡಿನ ಯಾಕೆ ಟಚ್ ಮಾಡ್ಕೊಳ್ತಾ ಇದ್ದಾನೆ ಗುರು? ಬರೀ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾನಪ್ಪ ಇವನು ಕೂಡ. ತಾಕಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ನೀನು ಕೂಡ ಸಮಯಕ್ಕೆ ಸರಿಯಾಗಿ ಸ್ಕೂಲ್ಗೆ ಹೋಗ್ಬಿಡು ಅಂತ ಅವನ ಅಪ್ಪ ಹೇಳ್ತಾನೆ. ಓ ವೇಟ್ ಗಾಯ್ಸ್, ಇವನಂತೂ ಅದೇ ಹುಡುಗ ಅಲ್ವಾ, ಮಿತ್ಸುವನ ಕನ್ಸಲ್ಲಿ ಬಂದವನು ತಾಕಿ ಅಂತ. ಇವನ ಹೆಸರು ಕೂಡ ತಾಕಿನೇ. ಅಂದ್ರೆ ಮೇ ಬಿ ಇದು ಕೂಡ ಮಿತ್ಸುಹಾನ ಕನ್ಸೆ ಆಗಿದೆ ಅನ್ಸುತ್ತೆ. ಮತ್ತೆ ಹಾಗೆ ಈ ತಾಕಿ ಇರೋದು ಬೇರೆ ಎಲ್ಲೂ ಅಲ್ಲ, ಟೋಕಿಯೋ ನಗರದಲ್ಲಿ. ಅಂದ್ರೆ ಮಿತ್ಸುವನ ಕನ್ಸು ನನ್ಸಾಯ್ತು. ಅವಳು ಬೇಡ್ಕೊಂಡಿದ್ಲಲ್ಲ ಒಂದು ಹುಡುಗ ಆಗ್ಬೇಕು ಟೋಕಿಯೋ ನಗರದಲ್ಲಿ ಅಂತ. ಅಂಡ್ ತಾಕಿ ಅಂದ್ರೆ ಮಿತ್ಸುವ ಹೊರಡ್ತಾಳೆ ಸ್ಕೂಲ್ಗೆ. ಮತ್ತೆ ತಾಕಿಯ ಒಬ್ಬ ಫ್ರೆಂಡ್ ಕೂಡ ಇದ್ದಾನೆ, ಅವನ ಹೆಸರು ಸುಕಾಸ ಅಂತ. ಮತ್ತೆ ಇವರು ಕ್ಯಾಫೆಯಲ್ಲಿ ಕಾಫಿ ಕುಡಿತಾ ಇದ್ರು. ಅಂಡ್ ಅದೇ ಟೈಮ್ ನಲ್ಲಿ ನೋಟಿಫಿಕೇಶನ್ ಬರುತ್ತೆ ತಾಕಿಯ ಫೋನ್ಗೆ. ಮತ್ತೆ ಇಲ್ಲಿ ನೋಡಿದ್ರಂತೂ ಅವನ ಪಾರ್ಟ್ ಟೈಮ್ ಜಾಬ್ ನ ನೋಟಿಫಿಕೇಶನ್ ಆಗಿತ್ತು. ಆದ್ರೆ ಮಿತ್ಸುವಾಗೆ ಏನ್ ಗೊತ್ತು ಗುರು, ತಾಕಿ ಎಲ್ಲಿಗೆ ಜಾಬ್ ಮಾಡಕ್ ಹೋಗುದು ಅಂತ. ಅಂಡ್ ನಮ್ಗೆ ಗೊತ್ತಾಗುತ್ತೆ ಅವನು ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡೋದಾಗಿತ್ತು. ಯಾಕಂದ್ರೆ ತಾಕಿಯ 2 ಫ್ರೆಂಡ್ಸ್ ಮಿತ್ಸುವಾನ ಇಲ್ಲಿ ಬಿಟ್ಟಿದ್ದಾರೆ. ಮಿತ್ಸು ಅಂದ್ರೆ ತಾಕಿ, ಮಿತ್ಸುವ ತಾಕಿಯಾಗಿ ಕನ್ಸ್ ಕಾಣ್ತಾ ಇದ್ದಾಳಲ್ಲ ಅದಕ್ಕೆ. ಮತ್ತೆ ಇಲ್ಲಿ ಅವನು ವೇಟರ್ ಆಗಿ ಕೆಲಸ ಮಾಡ್ತಾ ಇರೋದು. ಈ ಕೆಲಸ ಮಾಡ್ತಾ ಅಂತೂ ಮಿತ್ಸುವಾಗೆ ಸುಸ್ತೇ ಆಗ್ಬಿಡುತ್ತೆ ಗುರು. ಅವಳು ಬೇಡ್ಕೊಳ್ತಾ ಇದ್ದಾಳೆ, ಈ ಕನ್ಸಂತೂ ನನಗ್ ಬೇಡವೇ ಬೇಡ, ನಾನು ಎಚ್ಚರ ಆಗ್ಬೇಕು ಅಂತ. ಅದೇ ಟೈಮ್ ನಲ್ಲಿ ಇಲ್ಲಿ ಒಬ್ಬ ಕಸ್ಟಮರ್ ನ ಜೊತೆಗೆ ಮಿಕ್ಸು ಅದು ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಬಟ್ ಅದೇ ಟೈಮ್ ನಲ್ಲಿ ಮಿಸ್ ಒಕುಡೆರಾ ಬರ್ತಾಳೆ ಅಂಡ್ ಹಾಗೆ ಈ ಕಾಂಟ್ರವರ್ಸಿಯನ್ನ ಸಾಲ್ವ್ ಮಾಡ್ಬಿಡ್ತಾಳೆ. ಇವ್ರು ತುಂಬಾ ಬ್ಯೂಟಿಫುಲ್ ಇದಾರೆ ಗುರು. ಓಕೆ, ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೋರಿ ಶಿಟ್, ಬರೀ ಮೈಂಡ್ ಡೈವರ್ಟ್ ಆಗ್ತಾ ಇರುತ್ತೆ. ಮತ್ತೆ ತನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ಮಿತ್ಸುವ ಮನೆಗೆ ಬರ್ತಾಳೆ ಅಂಡ್ ತುಂಬಾ ಸುಸ್ತಾಗಿದ್ದಾಳೆ. ಮತ್ತೆ ಮಿತ್ಸುವ ತಾಕಿಯ ಫೋನ್ ನ ಚೆಕ್ ಮಾಡ್ತಾಳೆ ಅಂಡ್ ಅವಳಿಗೆ ಅಲ್ಲಿ ಕೆಲವು ಎಂಟ್ರಿ ಸಿಗುತ್ತೆ, ಯಾವ ಡೇಟ್ ಅಲ್ಲಿ ಅವನು ಏನೇನ್ ಮಾಡಿದ, ಎಲ್ಲೆಲ್ಲಿ ತಿರ್ಗಾಡಕ್ ಹೋಗಿದ್ದ ಅಂತ. ಇದನ್ನ ನೋಡಂತೂ ಅವಳಿಗೂ ಅನ್ಸುತ್ತೆ ಅವಳು ಕೂಡ ಟೋಕಿಯೋ ನಗರದಲ್ಲಿ ಇರ್ಬೇಕಿತ್ತು ಅಂತ. ಮತ್ತೆ ಫೋಟೋಸ್ ನ ನೋಡ್ತಾ ಅವಳಿಗೆ ಗೊತ್ತಾಗುತ್ತೆ ತಾಕಿಗೆ ಮಿಸ್ ಒಕುಡೆರಾ ಅಂದ್ರೆ ತುಂಬಾ ಇಷ್ಟ, ಅವಳನ್ನ ಕ್ರಶ್ ಆಗಿದ್ದಾಳೆ ಅವಳು. ಸೊ ಅವಳು ಡೈರಿಯಲ್ಲಿ ಏನೋ ಬರೀತಾಳೆ. ಇವತ್ತು ಕೆಲಸ ಮುಗಿದ ನಂತರ ನಾನು ಮಿಸ್ ಒಕೊಡೆರ್ನ ಮನೆವರೆಗೂ ಬಿಟ್ಟೆ. ಮತ್ತೆ ಮಿತ್ಸುವಾಗೆ ನೆನ್ಪಾಗದೆ ಆ ನೋಟ್ ಬುಕ್ ನ ಪೇಜ್ದು ಅಲ್ಲಿ ಬರ್ಕೊಂಡಿತ್ತಲ್ಲ ನೀನು ಯಾರು ಅಂತ. ಸೊ ಮಿತ್ಸುವ ತಾಕಿಯ ಕೈನ ಮೇಲೆ ತನ್ನ ಹೆಸರನ್ನ ಬರ್ದ್ ಬಿಡ್ತಾಳೆ, ಮಿತ್ಸುವ ಅಂತ. ಮತ್ತೆ ಹಾಗೆ ಅವಳು ಮಲಗ್ ಬಿಡ್ತಾಳೆ. ಬೆಳಿಗ್ಗೆ ಆಗುತ್ತೆ ಅಂಡ್ ಅವನು ತನ್ನ ಕೈನ ಮೇಲೆ ಏನೋ ನೋಡ್ತಾನೆ, ಬರ್ಕೊಂಡಿದೆ ಮಿತ್ಸುವ ಅಂತ. ಅವನ್ಗೆ ಅರ್ಥನೇ ಆಗಿಲ್ಲ ಏನ್ ಗುರು ಇದು. ಅಂಡ್ ಹಾಗೆ ಅವನು ಸ್ಕೂಲ್ಗೆ ಹೋಗ್ತಾನೆ. ಸ್ಕೂಲ್ಗೆ ಹೋದಾಗ ಅವನ ಫ್ರೆಂಡ್ಸ್ ಹೇಳ್ತಾರೆ ಅವನು ನಿನ್ನೆ ಎಲ್ಲಿ ಕೆಲಸ ಮಾಡುದು ಅಂತಾನೆ ಮರ್ತ್ ಹಾಕೊಂಡಿದ್ದ ಅಂತ. ಅವನ್ಗೂ ಕೂಡ ಕನ್ಫ್ಯೂಸ್ ಆಯ್ತು ಗುರು, ವಾಟ್ ಇವೆಲ್ಲ ಎಲ್ಲಿ ನಡೀತು. ಮತ್ತೆ ಇಲ್ಲಿ ಅವನು ಪಾರ್ಟ್ ಟೈಮ್ ಜಾಬ್ಗೆ ಇನ್ನೊಮ್ಮೆ ಬರ್ತಾನೆ ಅಂಡ್ ಅವನ ಕಲೀಗ್ಸ್ ಕೂಡ ಕೋಪ ಮಾಡ್ಕೊಂಡಿದ್ದಾರೆ ಅವನ ಮೇಲೆ. ಯಾಕಂದ್ರೆ ಅವನು ಮಿಸ್ ಒಕುಡೆರಾನ ನಿನ್ನೆ ಮನೆವರೆಗೂ ಬಿಟ್ಟು ಬಂದಿದ್ದ ಅಂತ. ಅಂಡ್ ಮಿಸ್ ಒಕುಡೆರಾಗೆ ಬೇರೆ ತಾಕಿ ಮೇಲೆ ಸ್ವಲ್ಪ ಲವ್ ಆಗಿದೆ ಅನ್ಸುತ್ತೆ. ಆದ್ರೆ ತಾಕಿಗಂತೂ ಏನ್ ನಡೀತಾ ಇದ್ದಾನೆ ಅಂತಾನೆ ನೆನ್ಪಿಲ್ಲ. ಅಂಡ್ ಇಲ್ಲಿ ನಮ್ಮ ಮಿತ್ಸುವ ಎದ್ದೇಳ್ತಾಳೆ. ಮತ್ತೆ ಮಿತ್ಸುವನ ಕೈ ಮೇಲೂ ಕೂಡ ಏನೇನೋ ಗೀಚ್ಕೊಂಡಿದೆ. ಅವಳು ಓದ್ತಾಳೆ ಏನಪ್ಪಾ ಅಂದ್ರೆ, ಮಿತ್ಸುವ ನೀನು ಯಾರು ಮಿತ್ಸುವ ಅಂದ್ರೆ ಅಂತ ಬರ್ಕೊಂಡಿತ್ತು ಅಲ್ಲಿ. ಮತ್ತೆ ಅವಳು ಕ್ಲಾಸ್ಗೆ ಬರ್ತಾ ಇದ್ದಾಗ ಎಲ್ಲಾ ಮಕ್ಳು ಕೂಡ ಅವಳಿಂದ ಗುರಾಯಿಸ್ತಾ ಇದ್ದಾಳೆ. ಯಾಕಂದ್ರೆ ಹಿಂದಿನ ದಿನ ಮಿತ್ಸುವ ಬುಲಿ ಮಾಡೋ ಮಕ್ಳನ್ನೆಲ್ಲ ಬುಲಿ ಮಾಡ್ಬಿಟ್ಟಿದ್ಲು. ಮತ್ತೆ ಇದನ್ನ ಕೇಳಂತೂ ಮಿತ್ಸುವ ತನ್ನ ಮನೆಗೆ ಓಡ್ತಾಳೆ ಅಂಡ್ ಹಾಗೆ ತನ್ನ ನೋಟ್ ಬುಕ್ ನ ಚೆಕ್ ಮಾಡ್ತಾಳೆ. ಅಲ್ಲಿ ಏನೇನೋ ಬರ್ಕೊಂಡಿತ್ತು, ಮತ್ತೆ ಡ್ರಾಯಿಂಗ್ಸ್ ಎಲ್ಲ ಬರ್ಕೊಂಡಿತ್ತು. ಮತ್ತೆ ಆ ನೋಟ್ ಬುಕ್ ಅಲ್ಲಂತೂ ತುಂಬಾನೇ ಕ್ವೆಶನ್ಸ್ ಬರ್ಕೊಂಡಿವೆ. ಅಂಡ್ ಇಲ್ಲಿ ತಾಕಿ ತನ್ನ ಫೋನ್ ನ ಡೈರಿ ನ ಚೆಕ್ ಮಾಡ್ತಾನೆ. ನೋಟ್ಸ್ ಅಲ್ಲಂತೂ ಏನೇನೋ ಬರ್ಕೊಂಡಿದೆ ಗುರು. ಅಂದ್ರೆ ಅವರಿಬ್ರು ಬರ್ಕೊಂಡಿದ್ದಾರೆ. ಮತ್ತೆ ಇದು ಕನ್ಸಲ್ವಾ? ವೇಟ್ ಗಾಯ್ಸ್, ವಾಟ್? ಇದ್ರ ಅರ್ಥ ಅವರಿಬ್ರು ತನ್ನ ಬಾಡೀಸ್ ನ ಸ್ವಾಪ್ ಮಾಡ್ತಾ ಇದಾರ. ವಾಟ್ ದ ಫಕ್ ಬ್ರೋ? ಇವಾಗ ನನ್ಗೆ ಎಲ್ಲ ಅರ್ಥ ಆಯ್ತು. ತಾಕಿ ಟೋಕಿಯೋದಲ್ಲಿರೋ ಒಬ್ಬ ಸ್ಕೂಲ್ ನ ಹುಡುಗ ಅಂತ. ಮತ್ತೆ ಮಿತ್ಸುವ ಒಂದು ಸ್ಕೂಲ್ಗೆ ಹೋಗೋ ಮುಗ್ಧ ಹುಡುಗಿ ಆಗಿದ್ದಾಳೆ. ಅಂಡ್ ಹಾಗೆ ಅವರು ಈ ವಾರ ಪೂರ್ತಿ ಬಾಡೀಸ್ ನ ಸ್ವಾಪ್ ಮಾಡ್ತಾನೆ ಇರ್ತಾರೆ. ಮತ್ತೆ ಈ ಬಾಡಿ ಸ್ವಾಪಿಂಗ್ ಬರೀ ನಿದ್ರೆ ಮಾಡಿದ ನಂತರ ಆಗುತ್ತೆ. ಅಂಡ್ ಎಚ್ಚರ ಆದ ನಂತರ ಅವ್ರಿಗೆ ಸರಿಯಾಗಿ ಹಿಂದಿನ ದಿನ ಏನೇನ್ ನಡೆದಿತ್ತು ಅನ್ನೋದೇ ನೆನ್ಪಿರಲ್ಲ. ಸೊ ಇವರಿಬ್ರು ತಮ್ಮ ಇಬ್ಬರ ಲೈಫ್ ಸ್ಟೈಲ್ ನ ಶೇರ್ ಮಾಡ್ಕೊಳ್ಳೋಗೋಸ್ಕರ ನೋಟ್ಸ್ ನ ಮೇಲೆ ಇನ್ಫಾರ್ಮೇಶನ್ ಎಲ್ಲ ಬರ್ದಿರ್ತಾರೆ ಫೋನ್ ನಲ್ಲಿ. ಯಾಕಂದ್ರೆ ಬಾಡಿ ಸ್ವಾಪ್ ಆದಾಗ ಇವರು ಕನ್ಫ್ಯೂಸ್ ಆಗದೆ ಎಲ್ಲವನ್ನು ಅರ್ಥ ಮಾಡ್ಕೊಂಡು ಬಿಹೇವ್ ಮಾಡ್ಲಿ ಅಂತ. ಇಲ್ದಿದ್ರೆ
ತಾಕಿ ಹುಡುಗಿ ತರ ಬಿಹೇವ್ ಮಾಡ್ತಾ ಇದ್ದ ಮೊದ್ಲು. ಸೊ ಇವರಿಬ್ರು ತಮ್ಮ ಇಬ್ಬರ ಲೈಫ್ ಸ್ಟೈಲ್ ನ ಅಡಾಪ್ಟ್ ಮಾಡ್ಕೊಳ್ಳಕ್ಕೆ ಶುರು ಮಾಡ್ತಾಳೆ, ಹೊಂದುತ್ತಾ ಇದ್ದಾರೆ ಅವರು ತಮ್ಮ ಜೀವನ ಶೈಲಿಯಲ್ಲಿ. ಮತ್ತೆ ಮಿತ್ಸುವಾ ತುಂಬಾ ಕೂಲ್ ಆಗಿದ್ದಾಳೆ ಅಂಡ್ ಹಾಟ್ ಕೂಡ. ಯಾಕಂದ್ರೆ ಇವೆಲ್ಲ ತಾಕಿ ಮಾಡ್ತಾ ಇರೋದು. ಮತ್ತೆ ಇಲ್ಲಿ ಮಿತ್ಸುವಾ ಅಂತೂ ತಾಕಿಯ ಎಲ್ಲ ದುಡ್ಡನ್ನು ಖರ್ಚು ಮಾಡೋದ್ರಲ್ಲಿದ್ದಾಳೆ, ಅದು ಇದು ತಿಂದು. ಅಂಡ್ ಇದೇ ರೀಸನ್ ಇಂದಾಗಿ ತಾಕಿಗೆ ಡಬಲ್ ಶಿಫ್ಟ್ ಎಲ್ಲ ಮಾಡ್ಬೇಕಾಗಿದೆ ಜಾಸ್ತಿ ದುಡ್ಡು ಮಾಡೋಕೋಸ್ಕರ. ಯಾಕಂದ್ರೆ ಇರೋ ಬರೋದೆಲ್ಲ ಮಿತ್ಸುವಾ ಖಾಲಿ ಮಾಡ್ತಾ ಇದ್ದಾಳೆ. ಆದ್ರೂ ಗುರು ಇವರಿಬ್ರು ತುಂಬಾ ಕ್ಯೂಟ್ ಅನ್ಸ್ತಾರೆ ನನ್ಗೆ. ಸೊ ಸ್ವಲ್ಪ ದಿನಗಳ ನಂತರ ತಾಕಿ ಮತ್ತೆ ಮಿತ್ಸುವಾನ ಬಾಡಿಯಲ್ಲಿ ಎದ್ದೇಳ್ತಾನೆ. ಮತ್ತೆ ಅವನು ಸ್ವಲ್ಪ ಸುಧಾರಿಸಿದಾನೆ. ಮಿತ್ಸುವಾನ ಬಾಡಿನ ಅವನು ಮುಟ್ತಾ ಇಲ್ಲ. Oh, hell thou bro. Men will always be men. Anyways guys, and ನ್ಯೂಸ್ ನಲ್ಲಿ ಬರ್ತಾ ಇರುತ್ತೆ, ಸ್ವಲ್ಪ ದಿನಗಳ ನಂತರ 120 ವರ್ಷಕ್ಕೊಮ್ಮೆ ಬೀಳೋ ಮೀಟಿಯೋರೈಟ್ ಬೀಳ್ತಾ ಇದೆ. ಅದು ಭೂಮಿಯ ಹತ್ರಕ್ಕೆ ದಾಟಿ ಹೋಗುತ್ತೆ. ಹೀಗಾಗಿ ನೀವು ಅದನ್ನ ಪರಿಗಣ್ಣಿನಲ್ಲಿ ಆಕಾಶದಲ್ಲೂ ಕೂಡ ನೋಡ್ಬೋದು. ಅಂಡ್ ನೀವು ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ 120 ವರ್ಷ ಮತ್ತೆ ಬರ್ಬೇಕಾಗತ್ತೆ ಆ ಮೀಟಿಯೋರೈಟ್ ನ ನೋಡ್ಬೇಕಂದ್ರೆ. ಅಲ್ಲಿವರೆಗೂ ನೀನಂತೂ ಬದುಕಿರಲ್ಲ ಬಿಡು. ಸೊ ಇವಾಗ ತಾಕಿ ಮಿತ್ಸುವನ ಬಾಡಿಯಲ್ಲಿ ಇದ್ದಾನಲ್ಲ, ಅವನು ತನ್ನ ಅಜ್ಜಿ ಮತ್ತೆ ತಂಗಿಯ ಜೊತೆ ಒಂದು ಟೆಂಪಲ್ ಗೆ ಹೋಗ್ತಾನೆ. ಅದು ತುಂಬಾ ಪುಟ್ಟ ಗುಡಿ ಆಗಿದೆ. ಆದ್ರೆ ಅವಳ ಅಜ್ಜಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಹತ್ತಾ ಇರುವಾಗ ಸುಸ್ತಾಗ್ತಾ ಇದೆ. ಸೊ ಹೀಗಾಗಿ ತಾಕಿ ಅವರನ್ನ ಎತ್ಕೊಳ್ತಾನೆ. ಆದ್ರೆ ಈ ಬಾಡಿ ಮಿತ್ಸುವಾದು ಗುರು. ಸೊ ಎನರ್ಜಿ ಮತ್ತೆ ಸ್ಟ್ರೆಂತ್ ತುಂಬಾ ಕಡಿಮೆ ಇದೆ. ಅಂಡ್ ತಾಕಿಗಂತೂ ಸುಸ್ತಾಗ್ಬಿಡುತ್ತೆ. ಮತ್ತೆ ಮಿತ್ಸುವಾನ ಅಜ್ಜಿ ಫೈನಲಿ ಸ್ಪಾಯ್ಲರ್ ಕೊಡ್ತಾಳೆ. ಮಿತ್ಸುವಾನ ಅಜ್ಜಿ ಇವರಿಬ್ರಿಗೂ ಮುಸುಬಿ ಬಗ್ಗೆ ಹೇಳ್ತಾರೆ. ಮುಸುಂಬಿ ಅಲ್ಲ ಗೈಸ್, ಮುಸುಬಿ. ಈ ಮುಸುಬಿಯನ್ನ ಅವರು ತಮ್ಮ ಗಾರ್ಡಿಯನ್ ಗಾಡ್ ನ ಕರೆಯೋಗೋಸ್ಕರ ಬಳಸ್ತಾರಂತೆ. ಗಾರ್ಡಿಯನ್ ಗಾಡ್ ಅಂದ್ರೆ ಒಂಥರ ಕುಲದೇವರು ಅಂತ ಅನ್ಕೊಳ್ಳಿ ನೀವು. ಮತ್ತೆ ಈ ಮುಸುಬಿ ಬರೀ ಮುಸುಬಿ ಮಾತ್ರ ಅಲ್ಲ, ಮುಸುಬಿಗೆ ಇನ್ನು ಹಲವಾರು ಅರ್ಥಗಳು ಕೂಡ ಇದೆ. ಹೇಗೆ ಬಳ್ಳಿಗಳು ಒಟ್ಟಿಗೆ ಸೇರುತ್ತೋ ಅದಕ್ಕೂ ಕೂಡ ನಾವು ಮುಸುಬಿ ಅಂತ ಹೇಳ್ತೀವಿ. ಎರಡು ಜನರು ಕೂಡೋದು ಅದು ಕೂಡ ಮುಸುಬಿನೇ. ಈ ಸಮಯದ ಭಾವವು ಕೂಡ ಮುಸುಬಿನೇ. ಸೊ ಜಾಪಾನ್ ನಲ್ಲಿ ನೀವು ಏನು ಹೊಲಿಗೆ ಅದು ಇದು ಜೋಡ್ಸೋದು ಮಾಡ್ತಿರೋ ಅದು ಮುಸುಬಿ ಅಂತಾನೆ ಆಗುತ್ತೆ. ಅದು ಒಂದು ಗಾಡ್ ಆರ್ಟ್ ಆಗಿದೆ, ದೈವ ಕಲೆ ಅಂತ ಅನ್ಕೊಳ್ಳಿ. ಅದರಿಂದ ನಾವು ಭಗವಂತನಿಗೆ ಕನೆಕ್ಟ್ ಆಗ್ತಾ ಇದೀವಿ ಅಂತ ಅರ್ಥ. ಮತ್ತೆ ಇದು ಸಮಯವನ್ನೇ ರಿಪ್ರೆಸೆಂಟ್ ಮಾಡುತ್ತೆ. ಹೇಗೆ ಬಳ್ಳಿಗಳು ಮರ್ಚ್ ಹೋಗಬಹುದು ಮತ್ತೆ ಬೇರೆ ಆಗಬಹುದು, ಒಂದೊಂದ್ಸಲ ಹರಿದು ಹೋಗಬಹುದು, ಆದ್ರೆ ಅದು ಮತ್ತೆ ಒಂದೇ ಆಗುತ್ತೆ. ಇದಕ್ಕೆ ನಾವು ಮುಸುಬಿ ಅಂತ ಹೇಳ್ತೀವಿ. ಅಥವಾ ನಾವು ಇದನ್ನ ಫ್ಲೋ ಆಫ್ ಟೈಮ್ ಅಂತಾನು ಹೇಳ್ಬಹುದು. ಮತ್ತೆ ಇವರು ಇವತ್ತು ಯಾವ ರಿಚುವಲ್ ಮಾಡೋಕೆ ಹೋಗ್ತಾ ಇದ್ದಾರೋ ಅದರಿಂದ ಅವರ ಆತ್ಮವನ್ನ ಕುಲದೇವರಿಗೆ ಹೊಂದಿಸಬಹುದಂತ, ಅಂದ್ರೆ ಗಾರ್ಡಿಯನ್ ಗಾಡ್ ಗೆ. ಮುಸುಬಿಯ ತರ ದೇವರು ಮತ್ತೆ ಮನುಷ್ಯ ಒಂದಾಗೋದು. ಮತ್ತೆ ನಿಮ್ಗೆ ಇವಾಗ ಅನ್ನದಿಂದ ಮಾಡಿರೋ ಆಲ್ಕೋಹಾಲ್ ನ ಬಗ್ಗೆ ಗೊತ್ತಲ್ಲ, ಪೇಸ್ಟ್ ಮಾಡಿದ್ರಲ್ಲ ಅನ್ನವನ್ನ ಬಾಯಲ್ಲಿ ಇಟ್ಕೊಂಡು. ಎಸ್ ಅದೇ, ಅವರು ಅದನ್ನ ಒಂದು ಬಾಟಲ್ ಅಲ್ಲಿ ಒಂಥರ ಕ್ಯಾನ್ ಅಲ್ಲಿ ಹಾಕಿಟ್ಟಿದ್ರು. ಈ ರೀತಿ ಇದೆ, ನೀವು ನೋಡಬಹುದು. ಅದನ್ನೇ ಅವರು ತಮ್ಮ ಗಾಡ್ ನ ಗ್ರೇವ್ ನಲ್ಲಿ ಇಟ್ ಬರ್ತಾರೆ. ನಂಬಲಾಗುತ್ತೆ ಏನಂದ್ರೆ ಇದು ಮಿತ್ಸುವಾನ ಅರ್ಧ ಜೀವ ಆಗಿದೆ ಅಂತ. ಈ ಟ್ರೆಡಿಷನ್ ಯಾರು ಫಾಲೋ ಮಾಡ್ತಾರಲ್ಲ ಅವರ ಅರ್ಧ ಜೀವ ಈ ಬಾಟಲ್ ಅಲ್ಲಿ ಇರುತ್ತಂತೆ. ಮತ್ತೆ ಅವರ ಅರ್ಧ ಜೀವವನ್ನೇ ಈ ದೇವರಿಗೆ ಕನೆಕ್ಟ್ ಮಾಡೋಕೆ ಕೊಡ್ತಾರೆ, ಭಗವಂತನಿಗೆ ಅವಳು ತಲುಪಬಹುದು ಅಂತ. ವೇಟ್ ಗೈಸ್, ಮಿತ್ಸುವಾನ ಅರ್ಧ ಭಾಗ ಅಂದ್ರೆ ಅದು ತಾಕಿ ಕೂಡ ಆಗಬಹುದು ತಾನೆ? ಇಂಟ್ರೆಸ್ಟಿಂಗ್ ಥಿಯರಿ ಆಗಿದೆ ನಂದು. ಅಂಡ್ ಅವರು ವಾಪಸ್ ಬರ್ತಾರೆ. ವಾಪಸ್ ಹೋಗ್ತಾ ಹೋಗ್ತಾ ಸಾಯಂಕಾಲ ಆಗ್ಬಿಡುತ್ತೆ. ತಂಗಿ ಹೇಳ್ತಾಳೆ 120 ವರ್ಷದ ನಂತರ ಒಂದು ಕಾಮೆಟ್ ಬೀಳುತ್ತಲ್ಲ ಅದೇ ದಿನ. ನೈಸ್ ಗಾಯ್ಸ್, ನಾನು ನೋಡ್ಬೇಕು ಕಾಮೆಟ್ ಹೇಗೆ ಬೀಳುತ್ತೆ ಅಂತ. ಮತ್ತೆ ಮಿತ್ಸುವನ ಅಜ್ಜಿ ಹೇಳ್ತಾಳೆ, ಮಗ ಮಿತ್ಸುವ ನೀನಿನ್ನು ಕನ್ಸೆ ಕಾಣ್ತಾ ಇದೀಯ ಅಂತ. ವೇಟ್, ಇವ್ರಿಗೆ ಹೇಗೆ ಗೊತ್ತಾಯ್ತು ಇದು ತಾಕಿ ಅಂತ? ಐ ಮೀನ್ ತಾಕಿ ಅಂತ ಗೊತ್ತಾಯ್ತಾ ಇವ್ರಿಗೆ? ತಾಕಿ ಯೋಚನೆ ಮಾಡ್ತಾ ಇದ್ದಾನೆ, ವಾಯ್ ಆಡ್ ಎದ್ದ ನಂತರ ಮಾಡ್ತಾ ಇದ್ದಾನೆ ಕ್ರೈ, ನಾನ್ ಯಾಕೆ ಅಳ್ತಾ ಇದ್ದೀನಿ. ಮತ್ತೆ ಅದೇ ಟೈಮ್ ನಲ್ಲಿ ತಾಕಿಯ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ, ಮಿಸ್ ಓಕುದೇರಾದು. ತಾಕಿ ನಾನ್ ಹತ್ರದಲ್ಲೇ ಇದ್ದೀನಿ, ನೀನು ಕೂಡ ಅಲ್ಲೇ ಬಂದ್ಬಿಡು ಅಂತ ಬರ್ಕೊಂಡಿತ್ತು ಅಲ್ಲಿ. ಅಂಡ್ ತಾಕಿ ಸ್ವಲ್ಪ ನೋಟ್ಸ್ ನೆಲ್ಲ ಚೆಕ್ ಮಾಡ್ತಾನೆ. ಅಂಡ್ ಗೊತ್ತಾಗತ್ತೆ ಮಿತ್ಸುವ ಯಾವಾಗ ತಾಕಿಯ ಬಾಡಿಯಲ್ಲಿ ಇದ್ಲೋ ಆಗ ಮಿಸ್ ಓಕುದೇರಾನ ಜೊತೆ ಡೇಟ್ ಫಿಕ್ಸ್ ಮಾಡಿದ್ಲು. ಇದನ್ನ ತಿಳ್ಕೊಂಡು ಅವನು ಪಟ್ ಅಂತ ಓಡ್ತಾನೆ ಮಿಸ್ ಓಕುದೇರಾನ ಹತ್ರ. ಈ ಹುಡುಗಿ ಮಸ್ತ್ ಗುರು, ಮಿತ್ಸು ಅಂತ ಹುಡುಗಿ ಇರ್ಬೇಕು. ತಾಕಿ ಮಿಸ್ ಓಕುದೇರಾನ ಹತ್ರ ಬರ್ತಾನೆ, ಆದ್ರೆ ತಾಕಿಗೆ ಗೊತ್ತೇ ಇಲ್ಲ ಡೇಟ್ ನಲ್ಲಿ ಏನ್ ಮಾಡ್ತಾರೆ ಅಂತ. ಅಸ್ ಬ್ರೋ ಅಸ್. ಮತ್ತೆ ಅವನು ಫೋನ್ ನ ಇನ್ನೊಮ್ಮೆ ಚೆಕ್ ಮಾಡ್ತಾನೆ. ಅಂಡ್ ಮಿತ್ಸುವ ಕೆಲವು ನೋಟ್ಸ್ ನ ಬರ್ದಿಟ್ಟಿದ್ಲು, ಡೇಟ್ ನಲ್ಲಿ ಏನೇನ್ ಮಾಡ್ಬೇಕು ಮಿಸ್ ಓಕುದೇರಾನ ಜೊತೆ ಅಂತ. ಯಾಕಂದ್ರೆ ಮಿತ್ಸುವ ಕೂಡ ಹುಡುಗಿನೇ ತಾನೆ, ಸೊ ಹುಡುಗಿಗಂತೂ ಗೊತ್ತಿರ್ಲೇಬೇಕು ಇನ್ನೊಂದು ಹುಡುಗಿಗೆ ಏನ್ ಇಷ್ಟ ಅಂತ. ಮತ್ತೆ ಅವಳು ಬರ್ದಿಟ್ಟಿದ್ಲು ಡೇಟ್ ನಲ್ಲಿ ಹುಡುಗಿ ಜೊತೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಅಂಡ್ ಇದಂತೂ ಎಲ್ಲರಿಗೂ ಗೊತ್ತಿರ್ಬೇಕು ಗುರು. ಆದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಹುಡುಗಿರಂತೂ ಸಣ್ಣದ್ರಿಂದ ಸಣ್ಣ ಡೀಟೇಲ್ ನು ಕೂಡ ಕ್ಯಾಚ್ ಮಾಡ್ಬಿಡ್ತಾರೆ. ಮತ್ತೆ ಓಕುದೇರಾ ತಾಕಿಗೆ ಹೇಳ್ತಾರೆ, ನೀನ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿದ್ಯಾ ಅಂತ. ಮತ್ತೆ ಸಾಯಂಕಾಲ ಇವರ ಡೇಟ್ ಎಂಡ್ ಆಗುತ್ತೆ. ವೇಟ್ ಗಾಯ್ಸ್, ಇವಳು ಕಾಂಪ್ಲಿಮೆಂಟ್ ಕೊಟ್ಟು ಹೋದ್ಲಾ ಅಥವಾ ಬೈದ್ ಹೋದ್ಲಾ ಗೊತ್ತಾಗಿಲ್ಲ ನನ್ಗಂತೂ. ಎನಿವೇಸ್, ಆದ್ರೆ ಮಿತ್ಸುವ ನೋಟ್ಸ್ ನಲ್ಲಿ ಇನ್ನೊಂದೇನೋ ಬರ್ದಿಟ್ಟಿದ್ಲು, ಎಲ್ಲಿವರೆಗೂ ನಿನ್ನ ಡೇಟ್ ಮುಗಿಯುತ್ತೋ ಅಲ್ಲಿವರೆಗೂ ಮೇಲೆ ಕಾಮೆಟ್ ನಿನ್ಗೆ ಕಾಣಿಸುತ್ತೆ. ಕಾಮೆಟ್ ಅಂದ್ರೆ ಧೂಮಕೇತು. ಆದ್ರೆ ತಾಕಿ ಡೇಟ್ ಅಲ್ಲಿ ಎಷ್ಟು ಬ್ಯುಸಿ ಆಗಿದೆ ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಕಾಮೆಟ್ ಪಾಸ್ ಆಯ್ತು ಇಲ್ವೋ ಅಂತ. ಮತ್ತೆ ಹಾಗೆ ಅವನು ಮಿತ್ಸುವಾಗೆ ಕಾಲ್ ಮಾಡ್ತಾನೆ, ಯಾಕಂದ್ರೆ ಅದ್ರಲ್ಲಿ ನಂಬರ್ ಬರ್ದಿತ್ತು.
ಮತ್ತೆ ಹಾಗೆ ಇಲ್ಲಿ ಇತಾಮೋರಿಗೆ ಬರ್ತೀವಿ. ಇಲ್ಲಿ ನಾವು ನೋಡ್ತೀವಿ ಮಿತ್ಸುವಾ ಅಂತೂ ತನ್ನ ಕೂದಲನ್ನ ಕಟ್ ಮಾಡ್ಕೊಂಡಿದ್ದಾಳೆ ಗುರು. ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ಬಿಕಾಸ್ ಹುಡುಗಿರ್ಗೆ ಏನಾದ್ರು ಹೊಸದು ಟ್ರೈ ಮಾಡ್ಬೇಕು ಅಂತ ಇದ್ರೆ ಫಸ್ಟ್ ಅವರು ತನ್ನ ಕೂದಲನ್ನ ಕಟ್ ಮಾಡ್ಕೊಳ್ತಾರಂತೆ. ನೀವು ಫೀಮೇಲ್ ವ್ಯೂವರ್ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ ನೀವು ಕೂಡ ಕೂದಲನ್ನ ಕಟ್ ಮಾಡ್ಕೊಂಡಿದ್ದೀರಾ ಅಂತ. ಅಂಡ್ ಇವಾಗ ಇತಾಮೋರಿಯಲ್ಲಿ ಒಂದು ಹಬ್ಬ ಕೂಡ ನಡೀತಾ ಇದೆ. ಸೊ ಹೀಗಾಗಿ ಮಿತ್ಸುವಾ ತನ್ನ ಫ್ರೆಂಡ್ ಸೈಕಾ ಅಂಡ್ ಟೆಸಿ ಜೊತೆ ಆ ಹಬ್ಬನ ನೋಡಕ್ಕೆ ಹೋಗ್ತಾರೆ. ಆದ್ರೆ ದಾರಿ ಮಧ್ಯೆ ಹೋಗ್ತಾ ಇರುವಾಗ ಮಿತ್ಸುವಾಗೆ ಏನೋ ಕಾಣಿಸುತ್ತೆ. ಮತ್ತೆ ಅವಳು ಸ್ವಲ್ಪ ಮುಂದೆ ಹೋಗ್ತಾಳೆ, ಒಂದು ದೊಡ್ಡ ಮೈದಾನಕ್ಕೆ ಬರ್ತಾಳೆ. ಆಕಾಶದಲ್ಲಿ ಅವಳಿಗೆ ಧೂಮಕೇತು ಬರ್ತಾ ಇರೋದು ಕಾಣಿಸುತ್ತೆ. ಇದೇ ಕಾಮೆಟ್ ಗುರು 120 ವರ್ಷಗಳಿಗೊಮ್ಮೆ ಮಾತ್ರ ನೋಡಬಹುದು. ಇದು ಎಷ್ಟು ಬ್ಯೂಟಿಫುಲ್ ಸಿನಾರಿಯೋ ಆಗಿದೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಸ್ವೀಕರಿಸುತ್ತಿಲ್ಲ, ದಯವಿಟ್ಟು ಅನಂತರ ಪ್ರಯತ್ನಿಸಿ. ತಾಕಿ ಅನ್ಕೊಳ್ತಾನೆ, ಇವಳು ನನ್ ಫೋನ್ ಎತ್ತಿಲ್ಲ, ನನ್ ಮುಂದೆ ಬರ್ಲಿ ಸರಿಯಾಗಿ ಪಂಚ್ ಕೊಡ್ತೀನಿ. ಎನಿವೇಸ್ ನೆಕ್ಸ್ಟ್ ಸಲ ಬಾಡಿ ಸ್ವ್ಯಾಪ್ ಆದಾಗ ಅವಳಿಗೆ ಹೇಳ್ತೀನಿ ಡೇಟ್ ಅಲ್ಲಿ ಏನೇನಾಗಿತ್ತು ಅಂತ. ಆದ್ರೆ ಈ ದಿನದ ನಂತರ ಮಿತ್ಸುವಾ ಮತ್ತೆ ತಾಕಿ ಬಾಡಿ ಸ್ವ್ಯಾಪ್ ನ ಮಾಡ್ಲೇ ಇಲ್ಲ. ದಿನಗಳು ಕಳಿತಾನೆ ಇತ್ತು, ಆದ್ರೆ ಬಾಡಿ ಸ್ವ್ಯಾಪ್ ಆಗ್ಲೇ ಇಲ್ಲ. ತಾಕಿ ಮಿತ್ಸುವಾನ ಒಮ್ಮೆ ಮೀಟ್ ಆಗ್ಬೇಕು ಅಂತ ಇದ್ದ, ಆದ್ರೆ ಹೇಗೆ? ಸೊ ಅವನು ತನ್ನ ಇಮ್ಯಾಜಿನೇಷನ್ ಇಂದ ಮಿತ್ಸುವಾ ಇರೋ ಊರಿನ ಒಂದು ಸ್ಕೆಚ್ ರೆಡಿ ಮಾಡ್ತಾನೆ. ಯಾಕಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಅವನು ಮಿತ್ಸುವಾನ ಬಾಡಿಯಲ್ಲಿದ್ದ ತುಂಬಾ ಪ್ಲೇಸಸ್ ನ ನೋಡಿದ್ದ. ಮತ್ತೆ ಹೊರಡ್ತಾನೆ ಮಿತ್ಸುವಾನ ಹುಡ್ಕೋಕೋಸ್ಕರ. ಮುಂದೆ ನೋಡಿದ್ರಂತೂ ಮಿಸ್ ಒಕುಡೆರಾ ಅಂಡ್ ಸುಕಾಸ ಕೂಡ ಇದಾರೆ. ಅವ್ರು ಹೇಳ್ತಾರೆ ನಾವು ಕೂಡ ನಿನ್ ಜೊತೆ ಬರ್ತೀವಿ ಈ ಜರ್ನಿಯಲ್ಲಿ ಅಂತ. ಸೊ ತಾಕಿ ಇವರಿಬ್ರಿಗೂ ಎಲ್ಲವನ್ನು ಹೇಳ್ತಾನೆ, ಹೇಗೆ ಮಿತ್ಸುವಾನ ಹುಡುಗಿ ಮತ್ತೆ ಇವಂದು ಬಾಡಿ ಸ್ವ್ಯಾಪ್ ಆಗ್ತಾ ಇತ್ತು, ಮತ್ತೆ ಅವರಿಬ್ರು ಸಹ ಒಬ್ರನ್ನೊಬ್ರ ಬದುಕನ್ನ ಬದುಕ್ತಾ ಇದ್ರು ಅಂತ. ಆದ್ರೆ ಯಾವ ದಿನ ಮಿಸ್ ಒಕುಡೆರಾ ಅಂಡ್ ತಾಕಿ ಡೇಟ್ ಮುಗ್ದಿತ್ತೋ ಆ ದಿನದಿಂದ ಇವರಂತೂ ಬಾಡಿ ಸ್ವ್ಯಾಪೇ ಮಾಡಕ್ ಆಗ್ತಿಲ್ಲ. ಮತ್ತೆ ಮಿತ್ಸುವಾ ಏನಾಗಿದ್ದಾಳು ಅಂತ ತಾಕಿಗೆ ಗೊತ್ತೇ ಇಲ್ಲ. ಅಂದ್ರೆ ಇದ್ರ ಅರ್ಥ ಯಾವಾಗ ತಾಕಿಯ ಹೃದಯ ಒಕುಡೆರಾಗೆ ಸೇರ್ತೋ ಅದೇ ಕ್ಷಣದಲ್ಲಿ ಮಿತ್ಸುವಾನ ಜೊತೆ ಇರೋ ಕನೆಕ್ಷನ್ ಒರ್ದೋಯ್ತು. ಮುಸುಬ್ಬಿ ತರ ಎರಡು ಜನರು ಒಂದಾದ್ರೆ ಇನ್ನೊಂದು ಒರ್ದೋಗುತ್ತೆ. ಸೊ ತಾಕಿ, ಸುಕಾಸ, ಒಕುಡೆರಾ ಅವ್ರು 3 ಜನ ಬಸ್ ನಲ್ಲಿ ಹೊರಡ್ತಾ ಇದ್ದಾರೆ ಮಿತ್ಸುವಾ ಇರೋ ಊರನ್ನ ಹುಡ್ಕೋಕೆ, ಇತಾಮೋರಿ. ಆದ್ರೆ ಅವ್ರಿಗೆ ಯಾವ ಊರು ಅಂತಾನೆ ಗೊತ್ತಾಗ್ತಿಲ್ಲ. ಬಟ್ ನಮ್ಗೆ ಗೊತ್ತಿದೆ ಯಾವ ಊರು ಅಂತ. ಯಾವಾಗ ಸುಸ್ತಾಗ್ತಾರೋ ಆಗ ರೆಸ್ಟೋರೆಂಟ್ ಗೆ ಹೋಗಿ ರಾಮೆನ್ ತಿನ್ನೋಕೆ ಶುರು ಮಾಡ್ತಾರೆ. ರಾಮೆನ್ ಅಂತೂ ನರುಟೋಗೂ ಇಷ್ಟ. ಮತ್ತೆ ನರುಟೋ ಅಂದಾಗ ನೆನ್ಪಾಯ್ತು, ಕಮೆಂಟ್ಸ್ ನಲ್ಲಿ ಜನ ಹೇಳ್ತಾ ಇದ್ರು ನರುಟೋನ ಎಕ್ಸ್ಪ್ಲೇನ್ ಮಾಡಿ ಅಂತ. ಬಟ್ ಗುರು ಅದಕ್ಕಂತೂ ತುಂಬಾನೇ ಎಪಿಸೋಡ್ಸ್ ಇದೆ. ಸೊ ಈ ವಿಡಿಯೋಗೆ ಮತ್ತೆ ಮುಂದೆ ಬರೋ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂಡ್ ಹೇಗಾದ್ರೂ ಮಾಡಿ ಈ ಚಾನೆಲ್ಗೆ 1,000 ಸಬ್ಸ್ಕ್ರೈಬರ್ಸ್ ನ ಕೊಡಿಸ್ಬಿಡಿ ಗಾಯ್ಸ್. ಆಗ ನೋಡೋಣ ನರುಟೋ ಎಕ್ಸ್ಪ್ಲನೇಷನ್ ತರಬಹುದು ಏನು ಅಂತ. ಮಿಸ್ ಒಕುಡೆರಾ ಹೇಳ್ತಾರೆ, ತುಂಬಾ ಆಯ್ತು ಪ್ರಯಾಣ, ಹೋಗ್ತಾ ಇದೆ ನನ್ ಪ್ರಾಣ. ಸುಕಾಸ ಹೇಳ್ತಾನೆ, ಏನ್ ಗುರು ನಿನ್ನ ಆಟ, ಬಿಟ್ಬಿಡು ಮಿತ್ಸುವಾನ ಚಟ, ಇಲ್ದೇ ಇದ್ರೆ ಆಗುತ್ತೆ ನಿನ್ ಶಾ. ನೋ ಫ್ಯಾಮಿಲಿ ವಿಡಿಯೋ ಇದು. ಮತ್ತೆ ವೇಟರ್ ತಾಕಿ ಮಾಡಿರೋ ಸ್ಕೆಚಸ್ ನ ನೋಡ್ತಾನೆ ಅಂಡ್ ಹೇಳ್ತಾನೆ, ನಿನ್ ಹುಡುಗಿ ಅಂತೂ ಸುಂದರಿ ಗುರು. ಅವಳಿರೋ ಹೆಸರು ಇತಾಮೋರಿ. ಇತಾಮೋರಿ ಗುರು. ತಾಕಿಗೆ ನೆನ್ಪಾಗ್ ಹೋಯ್ತು. ಮತ್ತೆ ತನ್ನ ಫ್ರೆಂಡ್ಸ್ ನ ಕರ್ಕೊಂಡು ತಾಕಿ ಫೈನಲಿ ಬಂದ್ಬಿಡ್ತಾನೆ ಇತಾಮೋರಿಗೆ. ಆದ್ರೆ ಇದೇನ್ ಗುರು ಇದು, ಪೂರ್ತಿ ಜಾಗ ಎಲ್ಲ ನಾಶ ಹಾಕೊಂಡಿದೆ. ವಾಟ್? ಆದ್ರೆ ಹೇಗೆ? ತಾಕಿ ತನ್ನ ಫೋನ್ ನನ್ನ ನೋಟ್ಸ್ ನ ಚೆಕ್ ಮಾಡ್ತಾನೆ. ಯಾವ ಎಂಟ್ರೀಸ್ ಮತ್ತೆ ನೋಟ್ಸ್ ನ ಮಿತ್ಸುವಾ ಬರ್ದಿಟ್ಟಿದ್ಲು ಅವೆಲ್ಲ ತನ್ನ ಇರೇಸ್ ಆಗ್ತಾ ಇದೆ. ಸೊ ಸುಕಾಸ ರಿಸರ್ಚ್ ಮಾಡ್ತಾನೆ ಮತ್ತೆ ಹೇಳ್ತಾನೆ, ಇತಾಮೋರಿಯ ಮೇಲೆ 3 ವರ್ಷದ ಹಿಂದೆ ಇತಾಮೋರಿಯಲ್ಲಿ ಒಂದು ಕಾಮೆಟ್ ನ ತುಂಡು ಬಿದ್ದಿತ್ತು ಅಂತ. ಆದ್ರೆ ಯಾವ ಕಾಮೆಟ್ 120 ವರ್ಷಕ್ಕೊಮ್ಮೆ ಬರ್ತಿತ್ತಲ್ಲ, ಆ ಕಾಮೆಟ್ ಭೂಮಿಗೆ ಎಷ್ಟು ಹತ್ರ ಬಂತು ಅಂದ್ರೆ ಆ ಕಾಮೆಟ್ ನ ಒಂದು ತುಂಡು ಇತಾಮೋರಿ ಊರಿನ ಮೇಲೆ ಬಿದ್ಬಿಡ್ತು. ಇದರಿಂದಾಗಿ ಅಲ್ಲಿ ತುಂಬಾ ದೊಡ್ಡ ಎಕ್ಸ್ಪ್ಲೋಷನ್ ನಡೀತು ಅಂತ. ಯಾರು ಸಹ ಊಹಿಸಿರ್ಲಿಲ್ಲ ಈ ಕಾಮೆಟ್ ನ ಒಂದು ತುಂಡು ಇತಾಮೋರಿ ವಿಲೇಜ್ ಅಲ್ಲಿ ಬೀಳುತ್ತೆ ರಾತ್ರಿ 8:42 ಅಂತ. ಮತ್ತೆ ಊರಿನ ಎಲ್ಲಾ ಜನರು ಇತಾಮೋರಿಯಲ್ಲಿ ನಡೆಯೋ ಹಬ್ಬದಲ್ಲಿ ಸೇರಿದ್ರು ಅಂಡ್ ಎಲ್ಲರೂ ಸತ್ತೋದ್ರು. ಸೊ ಒಕುಡೆರಾ ಆ ಘಟನೆಯಲ್ಲಿ ಸತ್ತಿರೋ ಎಲ್ಲಾ ಜನರ ಒಂದು ಲಿಸ್ಟ್ ನ ತೆಗಿತಾರೆ. ಮತ್ತೆ ಅದ್ರಲ್ಲಿ ಟೇಸಿಯ ಹೆಸರಿದೆ, ಸಾಯ್ಕಾದ ಹೆಸರಿದೆ, ಇದ್ರಲ್ಲಿ ಮಿತ್ಸುವಾದ ಹೆಸರಿದೆ. ಅಂದ್ರೆ ಮಿತ್ಸುವಾ 3 ವರ್ಷಗಳ ಹಿಂದೆನೆ ಸತ್ತೋಗ್ಬಿಟ್ಟಿದ್ದಾಳ. ಆದ್ರೆ ಇದು ಹೇಗಾಗೋಕ್ ಸಾಧ್ಯ? ಯಾಕಂದ್ರೆ ಕಳೆದ 2 ವಾರದ ಹಿಂದೆನೆ ತಾಕಿಯ ಕನ್ಸಲ್ಲಿ ಮಿತ್ಸುವಾ ಬಂದಿದ್ಲು. ಅವರು ಸದ್ಯದಲ್ಲೇ ಬಾಡಿ ಸ್ವ್ಯಾಪ್ ಮಾಡ್ತಾ ಇದ್ರಲ್ಲ, ಮತ್ತೆ ಧೂಮಕೇತು ಬರುತ್ತೆ ಅಂತ ಅವರಿಬ್ರು ಮಾತಾಡ್ಕೊಂಡಿದ್ರು ನೋಟ್ಸ್ ನ ಮೂಲಕ. ಮತ್ತೆ ಇವಾಗ ತಾಕಿಗೆ ತುಂಬಾ ತಲೆ ಬಿಸಿ ಆಗ್ಬಿಟ್ಟಿದೆ. ಇವೆಲ್ಲ ಸತ್ಯನಾ ಅಥವಾ ಇವೆಲ್ಲ ಸುಳ್ಳ? ಮೇ ಬಿ ನನ್ಗೆ ಆ ಧೂಮಕೇತುವಿನ ಮೆಮೊರೀಸ್ ಇಂದಾಗಿ ಇವೆಲ್ಲ ಕನ್ಸುಗಳು ಬರ್ತಿತ್ತೇನೋ. ಮೇ ಬಿ ಮಿತ್ಸುವಾ ಒಂದು ದೆವ್ವ ಆಗಿರ್ಬೋದಾ? ಮತ್ತೆ ಹಾಗೆ ಒಕುಡೆರಾ ತಾಕಿ ಹತ್ರ ತಾಕಿಯ ಕೈಲಿರೋ ಹೇರ್ ಬ್ಯಾಂಡ್ ನ ಬಗ್ಗೆ ಮಾತಾಡ್ತಾಳೆ. ಈ ಹೇರ್ ಬ್ಯಾಂಡ್ ನಿಮ್ಗೆ ನೆನ್ಪಿದ್ಯಾ? ನನ್ಗೂ ನೆನ್ಪಿಲ್ಲ. ಆದ್ರೆ ತಾಕಿ ನಮ್ಗೆ ಹೇಳ್ತಾನೆ ಹೇಗೆ 3 ವರ್ಷಗಳ ಹಿಂದೆ ಯಾರೋ ಈ ರಿಬನ್ ಅನ್ನ ಅವನ ಕೈಗೆ ಕಟ್ಟಿದ್ರು ಅಂತ. ಆದ್ರೆ ಅವನಿಗೆ ಮಿತ್ಸುವಾನ ಅಜ್ಜಿ ಹೇಳಿರೋ ಈ ಮಾತು ನೆನಪಾಗುತ್ತೆ, ಹೇಗೆ ಬಳ್ಳಿಗಳು ನೂಲುಗಳು ಒಂಥರ ಜೋಡಿಸೋದು, ಈ ರಿಬ್ಬನ್ ಅವನಿಗೆ ಕಟ್ಟಿರೋದು ಸಹ ಟೈಮ್ ನ ಫ್ಲೋ ನ ರಿಪ್ರೆಸೆಂಟ್ ಮಾಡುತ್ತೆ. ಮುಸುಬ್ಬಿ ಇಬ್ಬರು ಜೋಡಿ ಒಂದಾಗೋದು.
ಮತ್ತೆ ಅವನ ಮನ್ಸಲ್ಲಿ ಅವನಿಗೆ ಅರ್ಥ ಆಗುತ್ತೆ ಇವಾಗ ಅವನು ಒಬ್ಬನೇ ಹೊರಡ್ಬೇಕಾಗಿದೆ. ಹೀಗಾಗಿ ಅವನು ಬೆಳಿಗ್ಗೆ ಆಗುವಷ್ಟರಲ್ಲಿ ಒಂದು ಲೆಟರ್ನ ಬರ್ದಿಟ್ಟು ಹೋಗ್ತಾನೆ ಸತ್ಯನ ಹುಡ್ಕೋಕೆ. ಮತ್ತೆ ಅವನು ಬಂದ್ ಮುಟ್ತಾನೆ ಆ ಟೆಂಪಲ್ ಇರೋ ಹತ್ರ, ಅಂದ್ರೆ ಮಿತ್ಸುವಾನ ಕುಲದೇವರ ಒಂದು ಗುಡಿ ಇತ್ತು ಅಂದಿದ್ನಲ್ಲ ಹಿಂದೊಂದ್ಸಲ, ಅದೇ ಈ ಜಾಗ ಆಗಿದೆ. ಮತ್ತೆ ಅವನು ಇದ್ರ ಒಳಗೆ ಎಂಟರ್ ಆಗ್ತಾನೆ. ಇದ್ರಲ್ಲಿ ನಾವು ನೋಡ್ಬಹುದು ಆ ಒಂದು ಕಲ್ಲಿನ ಕ್ಯಾನ್ ಇದೆ. ಇದ್ರಲ್ಲೇ ಮಿತ್ಸುವ ಬಾಯಿಂದ ಪೇಸ್ಟ್ ಮಾಡಿದ್ಲಲ್ಲ ಆಲ್ಕೋಹಾಲ್ ಆಗಿತ್ತಲ್ಲ, ಅದು ಇದ್ರಲ್ಲಿದೆ. ಮುಸುಬಿಯ ಪ್ರಕಾರ ಮಿತ್ಸುವ ಅರ್ಧ ಜೀವ ಇದ್ರಲ್ಲಿದೆ. ನಾನ್ ಸಮಯದ ಹಿಂದೆ ಹೋಗ್ಬೋದಾ? ಮತ್ತೆ ತಾಕಿ ಅದನ್ನ ಕುಡ್ದ್ ಬಿಡ್ತಾನೆ. ಆದ್ರೆ ಏನು ಆಗೋದೇ ಇಲ್ಲ. ಮತ್ತೆ ಹಾಗೆ ತಾಕಿ ಹೊರಡೋದ್ರಲ್ಲಿ ಇರ್ತಾನೆ, ಆದ್ರೆ ಅಲ್ಲಿಗೆ ಸ್ಲಿಪ್ ಆಗಿ ಕೆಳಗ್ ಬಿಡ್ತಾನೆ. ಮತ್ತೆ ಅವನ ತಲೆಗೆ ಜೋರಾಗಿ ಬಡಿಯುತ್ತೆ. ಅಂಡ್ ಮುಂದೆ ನೋಡ್ತಾನೆ ಒಂದು ಧೂಮಕೇತುನ ಡಿಸೈನ್. ತಾಕಿ ಈ ಸಮಯದ ಭಾವವನ್ನ ನೋಡ್ತಾನೆ, ಸಮಯ ಹೇಗೆ ಫ್ಲೋ ಆಗುತ್ತೆ ಅದನ್ನ ನೋಡ್ತಾನೆ. ಅವನು ನೋಡ್ತಾನೆ ಹೇಗೆ ಅವನು ಮಿತ್ಸುವಾಗೆ ಕನೆಕ್ಟ್ ಹಾಕೊಂಡಿದ್ದಾನೆ. ಅವನ ಹುಟ್ಟಿನಿಂದ ಹಿಡಿದು ಈ ಬಾಡಿ ಸ್ವ್ಯಾಪ್ ಆಗೋದ್ರವರೆಗೂ ಅವರಿಬ್ರು ಸಹ ಕನೆಕ್ಟ್ ಆಗಿದ್ದಾರೆ. ಮತ್ತೆ ಹೇಗೆ ಆ ದಿನ ರಾತ್ರಿ ಕಾಮೆಟ್ ನ ತುಂಡುಗಳು ಬೀಳ್ತಾ ಇದ್ವು. ಮಿತ್ಸುವ ನಿಂತ್ಕೊಂಡು ನೋಡ್ತಾನೆ ಇದ್ಲು ಅವೆಲ್ಲ. ಮಿತ್ಸುವ ಓಡು ಅಲ್ಲಿಂದ, ಮಿತ್ಸುವ ಓಡು. ಮತ್ತೆ ಅವನು ಎಚ್ಚರ ಆಗ್ಬಿಡ್ತಾನೆ ಮಿತ್ಸುವಾನ ಬಾಡಿಯಲ್ಲಿ ಫೈನಲಿ. ಅಂಡ್ ಅವನು ತನ್ನನ್ನೇ ಹಗ್ ಮಾಡ್ಕೊಂಡ್ ಬಿಡ್ತಾನೆ. ಓಕೆ, ಮತ್ತೆ ತಾಗಿ ಫೈನಲಿ ಸುಧಾರಿಸಿದಾನೆ ಅನ್ಸುತ್ತೆ. ಅವನು ಮಿತ್ಸುವನ ಬಾಡಿನ ಟಚ್ ಮಾಡಲ್ಲ. ಹೆಲ್ ನಾ ಬ್ರೋ, ನಾನ್ ಹೇಳಿದ್ದಲ್ಲ ಮೆನ್ ವಿಲ್ ಆಲ್ವೇಸ್ ಬಿ ಮೆನ್ ಅಂತ. ಮತ್ತೆ ಮಿತ್ಸುವ ಕೆಳಗಡೆ ರೂಮ್ಗೆ ಬರ್ತಾನೆ. ಅಂಡ್ ಅಲ್ಲಿಗೆ ಅಜ್ಜಿ ಕೂಡ ಬರ್ತಾಳೆ. ಆದ್ರೆ ಅಜ್ಜಿ ಹೇಳ್ತಾಳೆ, ನೀನು ಮಿತ್ಸುವ ಅಲ್ಲ ತಾನೆ? ಅಯ್ಯೋ, ನಿಮ್ಗೆ ಹೇಗ್ ಗೊತ್ತಾಯ್ತು? ಬಾ ಕೂತ್ಕೋ, ನಾನು ನಿನ್ಗೆ ಏನೋ ಹೇಳ್ತೀನಿ. ನನಗ್ ಗೊತ್ತಿತ್ತು ನೀನೊಬ್ಬ ಗಂಡ್ಸು, ಅಂಡ್ ನನ್ಗೂ ಬರ್ತಾ ಇತ್ತು ಆ ರೀತಿ ಕನ್ಸು. ಮತ್ತೆ ಇಂಥ ಕನಸುಗಳು ಬರೀ ಅಜ್ಜಿಗೆ ಮಾತ್ರ ಅಲ್ಲ, ಬದಲಾಗಿ ಅವರ ಪೂರ್ತಿ ಪರಿವಾರದವ್ರಿಗೇನೆ ಬರ್ತಾ ಇತ್ತು. ಅಂದ್ರೆ ಜನರೇಷನ್ ಟು ಜನರೇಷನ್ ಈ ಮುಸುಬ್ಬಿ ಅವ್ರ ಜೊತೆ ನಡೀತಾ ಇತ್ತು, ಬಾಡಿ ಸ್ವ್ಯಾಪಿಂಗ್ ನಡೀತಾ ಇತ್ತು. ಸೊ ಅಂತ ಈ ಕನಸುಗಳು ಬರ್ತಾ ಇರೋದು ಧೂಮಕೇತು ಇಂದ ಜನರನ್ನ ರಕ್ಷಿಸೋಕ. ಸೊ ಮಿತ್ಸುವ ಕ್ಲಾಸ್ಗೆ ಬರ್ತಾಳೆ ಅಂಡ್ ಕೂಗೋಕೆ ಶುರು ಮಾಡ್ತಾಳೆ. ಹೇಗೆ ಎಲ್ಲರೂ ಸಾಯ್ತಾರೆ ಒಂದ್ ವೇಳೆ ಅವರು ಸೇಫ್ ಜಾಗಕ್ಕೆ ಹೋಗದೆ ಇದ್ರೆ. ಯಾಕಂದ್ರೆ ಇವತ್ ರಾತ್ರಿ ಬೀಳ್ತಾ ಇದೆ ಕಾಮೆಟ್. ಅಂದ್ರೆ ತಾಕಿ 3 ವರ್ಷದ ಹಿಂದೆ ಟೈಮ್ ಲೈನ್ ನಿಂದ ಪಾಸ್ಟ್ ಗೆ ಬಂದಿದ್ದಾನೆ. ಓಕೆ, ತಾಕಿ ಟೈಮ್ ಟ್ರಾವೆಲ್ ಮಾಡಿದ್ದಾನೆ. ಮತ್ತೆ ಬೆಸ್ಟ್ ಫ್ರೆಂಡ್ಸ್ ಆಗಿರೋದ್ರಿಂದ ಟೆಸಿ ಅಂಡ್ ಸಾಯ್ಕಾ ನಂಬ್ತಾರೆ ಮಿತ್ಸುವಾನ. ಮತ್ತೆ ಈ ಊರಿನ ಪ್ರೆಸಿಡೆಂಟ್ ಆಗಿರೋ ತನ್ನ ಅಪ್ಪನ ಹತ್ರ ಬಂದು ಹೇಳ್ತಾಳೆ ಮಿತ್ಸುವ ಏನೇನ್ ನಡೆಯುತ್ತೆ ಇವತ್ ರಾತ್ರಿ ಅಂತ. ಆದ್ರೆ ಅಪ್ಪಂದಿರು ನಂಬದೇ ಇಲ್ಲ ಮಾತನ್ನ, ನಿಮ್ಗೆ ಗೊತ್ತಿರಬಹುದು. ಸೊ ಇವಳಂತೂ ಕಾಲರ್ನ ಹಿಡಿದು ಬಿಡ್ತಾಳೆ ಗುರು. ಅಂಡ್ ತಾಕಿಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ, ಹೇಗೆ ಎಲ್ಲರನ್ನು ಕಾಪಾಡೋದು ಅಂತ. ಅಂಡ್ ಅವಳು ತನ್ನ ತಂಗಿಗೂ ಹೇಳ್ತಾಳೆ, ಯೋತ್ಸುವ ಓಡು ಇಲ್ಲಿಂದ. ಆದ್ರೆ ಅವಳ ತಂಗಿ ಅವಳಿಗೆ ಬೈತಾಳೆ, ನೀನ್ ಈ ರೀತಿ ಮೆಂಟ್ಲ್ ತರ ಆಡ್ಬೇಡ. ಮತ್ತೆ ನೀನು ಸಡನ್ಲಿ ಟೋಕಿಯೋಗೆ ಯಾಕೆ ಹೋಗಿದ್ದೆ ನಿನ್ನೆ ಅಂತ. ವೇಟ್, ಟೋಕಿಯೋಗೆ? ಮಿತ್ಸುವ ಟೋಕಿಯೋಗೆ ಹೋಗಿದ್ಲ 3 ವರ್ಷದಿಂದ. ಸೊ ಇವಾಗ ತಾಕಿಗೆ ನೆನ್ಪಾಗುತ್ತೆ ಹೇಗೆ ಮಿತ್ಸುವ 3 ವರ್ಷದ ಹಿಂದೆ ಟೋಕಿಯೋಗೆ ಬಂದಿದ್ಲು ತಾಕಿಯನ್ನ ಅರಿಸ್ಕೊಂಡು. ನಾನು ಒಂದೇ ಸಲ ಅವನ್ ಮುಂದೆ ಹೋದ್ರೆ ಅವನನ್ನ ಗುರ್ತಿಸ್ತಾನ? ಪಕ್ಕ ಗುರ್ತಿಸ್ತಾನೆ, ನಾನಂದ್ರೆ ಅವನಿಗೆ ಗೊತ್ತು. ಆದ್ರೆ ಅವಳಿಗೆ ತಾಕಿ ಸಿಗ್ಲೇ ಇಲ್ಲ. ಹೀಗಾಗಿ ಅವಳಿದ್ದಾಳೆ ಪೇನ್ ನಲ್ಲಿ. ಸೊ ಇವಾಗ ಮನೆಗೆ ಹೋಗ್ಬೇಕಾಗತ್ತೆ ಟ್ರೈನ್ ನಲ್ಲಿ. ಆದ್ರೆ ಸ್ಟೇಷನ್ ಅಲ್ಲಿ ಅವಳಿಗೆ ಏನೋ ಕಾಣಿಸುತ್ತೆ. ಮತ್ತೆ ಅವಳು ಓಡ್ತಾಳೆ ಅಂಡ್ ಟ್ರೈನ್ ನ ಹತ್ ಬಿಡ್ತಾಳೆ. ಅಂಡ್ ತಾಕಿ, ತಾಕಿ, ಗೊತ್ತಾಯ್ತಾ ನಾನು ಯಾರು ಅಂತ? ಅಥವಾ ಮರ್ತಕ್ ಬಿಟ್ಟಿಯ ನನ್ನನ್ನ? ಯಾರು ನೀನು? ಇವನು ನನ್ನ ಗುರ್ತಿಸ್ಲಿಲ್ವಾ? ಆದ್ರೆ ಯಾಕೆ? ಪಾಪ ಮಿತ್ಸುವ ಗುರು, ಈತೋಮೋರಿಯಿಂದ ಇಲ್ಲಿವರೆಗೂ ಬಂದಿದ್ಲು. ಆದ್ರೆ ತಾಕಿಗೆ ನೆನ್ಪೇ ಇಲ್ಲ ಅವಳ ಬಗ್ಗೆ. ಸೊ ಇವಾಗ ಮಿತ್ಸುವಾನ ಸ್ಟೇಷನ್ ಬಂದ್ಬಿಡುತ್ತೆ. ಮೆಟ್ರೋದಿಂದ ಅವಳು ಇಳಿತಾನೆ ಇರುವಾಗ ತನ್ನ ಹೇರ್ ರಿಬನ್ ತರಿತಾಳೆ ಅಂಡ್ ಹಾಗೆ ಹೇಳ್ತಾಳೆ, ನೀ ನನ್ನ ಮರ್ತೋದ್ಯಾ? ನನ್ನ ಹೆಸರು ಮಿತ್ಸುಹ. ಓ ಇದಾಗಿತ್ತ ಗುರು. ಅಂದ್ರೆ ಮಿತ್ಸುವ ತಾಕಿಯನ್ನ ಮೀಟ್ ಆಗೋಗೋಸ್ಕರ ಟೋಕಿಯೋವರೆಗೂ ಬಂದಿದ್ಲು. ಅಂಡ್ ಹೇರ್ ರಿಬನ್ ಅವಳೆ ಕೊಟ್ಟಿದ್ದಾಗಿತ್ತು. ತಾಕಿಯ ಕೈಲಿರೋ ರಿಬನ್ ಅವಳದೆ. ಯಾವಾಗ ತಾಕಿಗೆ ಮಿತ್ಸುವನ ಬಗ್ಗೆ ಏನು ಗೊತ್ತಿರ್ಲಿಲ್ವೋ ಆ ಟೈಮ್ ನಲ್ಲಿ ಮಿತ್ಸುವ ಅವನ ಮೀಟ್ ಆಗೋಕೆ ಬಂದಿದ್ಲು. ತಾಕಿಗೆ ಏನು ನೆನ್ಪಿರ್ಲಿಲ್ಲ, ಯಾಕಂದ್ರೆ ಅದು 3 ವರ್ಷ ಹಿಂದಿನ ಕತೆ. ಇಲ್ಲಿ ಮಿತ್ಸುವ ಕಾಣ್ತಾ ಇರ್ತಾಳೆ ಅಂಡ್ ಇವಳಂತೂ ತಾಕಿಯ ಬಾಡಿಯಲ್ಲಿ ಎದ್ದಿದ್ದಾಳೆ ಇವಾಗ. ಮತ್ತೆ ಇವಳು ಹೊರಗೆ ಬಂದು ನೋಡ್ತಾಳೆ ಅಂಡ್ ಇವಳ ಇತೋಮೋರಿ ವಿಲೇಜ್ ಅಂತೂ ನಾಶ ಹಾಕೊಂಡಿದಂತ ಅವಳಿಗೆ ಗೊತ್ತಾಗುತ್ತೆ.
ಸೊ ತಾಕಿ ಕೂಡ ಓಡ್ತಾ ಓಡ್ತಾ ಇದೇ ಜಾಗಕ್ಕೆ ಬರ್ತಾನೆ. ಯಾವ ಜಾಗದಲ್ಲಿ ಮಿತ್ಸುವಾ ಇದ್ದಾಳೋ ಅದೇ ಜಾಗಕ್ಕೆ. ಆದ್ರೆ ಅವರಿಬ್ರು ಬೇರೆ ಬೇರೆ ಟೈಮ್ ಲೈನ್ ಅಲ್ಲಿ ಒಂದೇ ಜಾಗದಲ್ಲಿ ಇದ್ದಾರೆ. ಅಂದ್ರೆ 3 ವರ್ಷದ ಹಿಂದೆ ತಾಕಿ ಮಿತ್ಸುವಾ ಬಾಡಿಯಲ್ಲಿ ಇಲ್ಲಿ ಬಂದಿದ್ದಾಳೆ, ಮತ್ತೆ 3 ವರ್ಷದ ಮುಂದೆ ಮಿತ್ಸುವಾ ತಾಕಿಯ ಬಾಡಿಯಲ್ಲಿ ಈ ಜಾಗಕ್ಕೆ ಬಂದಿದ್ದಾಳೆ. ಆದ್ರೆ ಇವ್ರಿಗೆ ರಿಯಲೈಸ್ ಆಗುತ್ತೆ ಇವರಿಬ್ರು ಹತ್ರದಲ್ಲೆಲ್ಲೋ ಇದ್ದಾರೆ ಅಂತ. ಮಿತ್ಸುವಾ, ತಾಕಿ ಇವರಿಬ್ರು ಒಬ್ರನ್ನೊಬ್ರನ್ನ ಕೇಳಿಸ್ಕೊಳ್ಬಹುದು, ಆದ್ರೆ ಮುಟ್ಟೋಕಾಗ್ತಿಲ್ಲ. ಹಾಗೆ ಸೂರ್ಯ ಮುಳುಗುತ್ತೆ ಮತ್ತೆ ಆಗುತ್ತೆ ಸಾಯಂಕಾಲ. ಮತ್ತೆ ಮಿತ್ಸುವಾ ಮುಂದೆ ನೋಡ್ತಾಳೆ. ವೇಟ್, ವಾಟ್ ಗೈಸ್? ಮತ್ತೆ ಫೈನಲಿ ಇವರು ಒಬ್ರನ್ನೊಬ್ರು ನೋಡಬಹುದು, ಯಾಕಂದ್ರೆ ಇದು ಸಾಯಂಕಾಲ. ಈ ಸಾಯಂಕಾಲನೇ ಆತ್ಮಗಳು ಕನೆಕ್ಟ್ ಆಗೋದು. ಮತ್ತೆ ಇವರಿಬ್ರು ತಮ್ಮ ಒರಿಜಿನಲ್ ಬಾಡಿಯಲ್ಲಿ ವಾಪಸ್ ಬಂದ್ಬಿಡ್ತಾರೆ. ತಾಕಿ ಆಗಿದ್ದಾನೆ, ಮಿತ್ಸುವಾ ಆಗಿದ್ದಾಳೆ. ಮಿತ್ಸುವಾ, ತಾಕಿ ತಾಕಿ ನೀನ್ ನಿಜವಾಗ್ಲೂ ಇಲ್ಲೇ ಇದ್ಯಾ? ಹೌದು ಮಿತ್ಸುವಾ, ನಾನ್ ಬಂದೆ. ನಾನು ಇಲ್ಲೇ ಇದ್ದೀನಿ. ತುಂಬಾ ಕಷ್ಟ ಆಯ್ತು, ಆದ್ರೆ ನಾನ್ ಬಂದೆ. ತಾಕಿ ಎಕ್ಸ್ಪ್ಲೇನ್ ಮಾಡ್ತಾನೆ ಮಿತ್ಸುವಾಗೆ ಹೇಗೆ ಅವನು ಕುಡ್ದ ಆ ಲಿಕ್ವಿಡ್ ಮತ್ತೆ ಬಂದ್ಬಿಟ್ಟೆ ಇಲ್ಲಿ ಸ್ಟುಪಿಡ್. ಅಂದ್ರೆ ಆ ಗ್ರೇವ್ ನಲ್ಲಿರೋ ಲಿಕ್ವಿಡ್ ನ ಕುಡ್ದು ಇಲ್ಲಿಗೆ ಬಂದ್ಮುಟ್ಟ ಅಂತ. ಮತ್ತೆ ತಾಕಿ ಹೇರ್ ರಿಬ್ಬನ್ ನ ವಾಪಸ್ ಕೊಟ್ಬಿಡ್ತಾನೆ ಮಿತ್ಸುವಾಗೆ. ಅಂಡ್ ಇವರಿಬ್ರು ನಗಾಡ್ತಾ ಇದ್ದಾರೆ. ಆದ್ರೆ ಧೂಮಕೇತು ಹತ್ರ ಬರ್ತಾ ಇದೆ. ಸೊ ಇವಾಗ ಮಿತ್ಸುವಾ ಎಲ್ಲರನ್ನು ಕಾಪಾಡ್ಬೇಕಾಗತ್ತೆ, ಊರಿನ ಜನರನ್ನ. ಇವರಿಬ್ರು ತಮ್ಮ ಹೆಸರನ್ನ ಮರಿಬಾರ್ದಲ್ವಾ, ಅದಕ್ಕೆ ಇವರಿಬ್ರು ತಮ್ಮ ಹೆಸರನ್ನ ಬರ್ಕೊಳ್ತಾರೆ ಕೈನ ಮೇಲೆ. ತಾಕಿ ಮಿತ್ಸುವಾನ ಕೈ ಮೇಲೆ ತನ್ನ ಹೆಸರನ್ನ ಬರೀತಾನೆ. ಅಂಡ್ ಹಾಗೆ ಮಿತ್ಸುವಾ ಕೂಡ ತನ್ನ ಹೆಸರನ್ನ ತಾಕಿಯ ಕೈ ಮೇಲೆ ಬರೆಯೋಕ್ ಹೋಗ್ತಾಳೆ. ಆದ್ರೆ ಮಿತ್ಸುವಾ ಮಾಯ ಆಗ್ಬಿಟ್ಲು. ನಾನ್ ನಿನ್ನ ಹೆಸರನ್ನ ನೆನ್ಪಿಟ್ಕೊಳ್ತೀನಿ, ಮತ್ತೆ ನಿನ್ನ ಹುಡ್ತೀನಿ. ನನಗೆ ಗೊತ್ತು ನಿನ್ನ ಹೆಸರು ಮಿತ್ಸುವಾ. ನಿನ್ನ ಹೆಸರು ಮಿತ್ಸುವಾ. ತಾಕಿ ಮರಿಬಾರ್ದಲ್ವ ಹೆಸರನ್ನ. ಆಮೇಲೆ ಹೀಗಾಗಿ ಅವನು ಬರೆಯೋಕ್ ಹೋಗ್ತಾನೆ ಹೆಸರನ್ನ ಕೈ ಮೇಲೆ. ಬಟ್ ಹೆಸರಂತೂ ನೆನ್ಪಿಗೆ ಬರ್ತಾ ಇಲ್ಲ. ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ? ವೇಟ್, ನಾನು ಯಾರನ್ನು ಮೀಟ್ ಆಗೋಕೆ ಬಂದಿದ್ದು. ಯಾರು ಅವಳು ನನಗೆ ತುಂಬಾ ಇಂಪಾರ್ಟೆಂಟ್. ಆದ್ರೆ ಅವಳು ಯಾರು ಅವಳು? ಏನ್ ಹೆಸರು ನಿಂದು? ಏನ್ ಹೆಸರಾಗಿತ್ತು ಅವಳ್ದು? ಸೊ ಮಿತ್ಸುವಾ ಬಂದ್ಮುಟ್ಟಾಳೆ ಓಡ್ತಾ ಆ 3 ವರ್ಷದ ಹಿಂದಿನ ಇತೋಮೋರಿ ವಿಲೇಜ್ಗೆ. ಈ ವಿಲೇಜ್ ಇನ್ನು ಡಿಸ್ಟ್ರಾಯ್ ಆಗಿರ್ಲಿಲ್ಲ ಆ ಟೈಮ್ ಲೈನ್ ಅಲ್ಲಿ. ಮತ್ತೆ ಈ ಫೆಸ್ಟಿವಲ್ ನಡೀತಾ ಇದೆ, ಹಬ್ಬದಲ್ಲಿ ಜನರೆಲ್ಲ ಬರ್ತಾ ಇದ್ದಾರೆ. ಅಂಡ್ ನೈಟ್ ಕೂಡ ಆಗಿದೆ, ಹೀಗಾಗಿ ಅವರು ಇಡ್ತಾರೆ ಡೈನಮೈಟ್ ಮತ್ತೆ ತೆಗೆದ್ ಬಿಡ್ತಾರೆ ಊರಿನ ಲೈಟ್. ಮತ್ತೆ ಸಾಯ್ಕಾ ಈ ಸ್ಪೀಕರ್ ನ ಹ್ಯಾಕ್ ಮಾಡಿ ಅನೌನ್ಸ್ಮೆಂಟ್ ಮಾಡ್ತಾಳೆ, ಇತೋಮೋರಿಯ ಜನರೇ ಎಲ್ಲರೂ ಸಹ ಸ್ಕೂಲ್ ನ ಏರಿಯಾಗೆ ಬನ್ನಿ, ಸ್ಕೂಲ್ ನ ಗ್ರೌಂಡ್ ನಾಗೆ ಸೇರ್ಕೊಳ್ಳಿ, ಯಾಕಂದ್ರೆ ಬ್ಲಾಸ್ಟ್ ಇಂದಾಗಿ ಬೆಂಕಿ ಹರಡೋ ಸಾಧ್ಯತೆ ಇದೆ. ಓ ಓಕೆ, ಯಾಕಂದ್ರೆ ಗಾಯ್ಸ್ ಇತೋಮೋರಿ ವಿಲೇಜ್ ಅಲ್ಲಿ ಯಾವಾಗ ಕಾಮೆಟ್ ಬಿದ್ದಿತ್ತು ಆಗ ಪೂರ್ತಿ ಊರು ನಾಶ ಆಗಿತ್ತು. ಬಟ್ ಆ ಸ್ಕೂಲ್ ಗ್ರೌಂಡ್ ಒಂದು ಉಳ್ಕೊಂಡಿತ್ತು. ಹೀಗಾಗಿ ಎಲ್ಲರೂ ಸ್ಕೂಲ್ ನ ಕಡೆ ಓಡ್ತಾರೆ, ಯಾಕಂದ್ರೆ ಇವಾಗ ಪ್ರಾಣ ಉಳಿಸ್ಕೊಳ್ಬೇಕು ಅದಕ್ಕೆ. ಆದ್ರೆ ಇಲ್ಲಂತೂ ಸಾಯಕ ಸಿಕ್ಕಾಕೊಂಡ್ ಬಿದ್ಬಿಟ್ಲು. ಅಂಡ್ ಇನ್ನೊಂದ್ಸಲ ಮೇಯರ್ ಅನೌನ್ಸ್ಮೆಂಟ್ ಮಾಡ್ಬಿಡ್ತಾರೆ, ಕಾಡಲ್ಲಿ ಅಥವಾ ಊರಲ್ಲಿ ಏನು ಬೆಂಕಿ ಹತ್ತಿಲ್ಲ, ಅಂಡ್ ನೀವು ಮತ್ತೆ ಹಬ್ಬಕ್ಕೆ ಹೋಗಿ ಡ್ಯಾನ್ಸ್ ಮಾಡ್ಬೋದು ಅಂತ. ಮತ್ತೆ ಅದೇ ಟೈಮ್ ನಲ್ಲಿ ಆಕಾಶದಲ್ಲಿ ನೋಡಿದ್ರೆ ಈ ಧೂಮಕೇತುವಿನ ತುಂಡು ಬೀಳುತ್ತೆ, ಭೂಮಿಯ ಮೇಲೆ ಬೀಳ್ತಾ ಇದೆ. ಮೀಡಿಯಾದವರೆಲ್ಲ ಇದನ್ನ ಕವರ್ ಮಾಡ್ತಾ ಇದ್ದಾರೆ. ಧೂಮಕೇತುವಿನ ತುಂಡು ಬೀಳುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ. ಇವಾಗ ಆ ಒಂದು ಸಣ್ಣ ಊರನ್ನ ಭಗವಂತನೇ ಕಾಪಾಡ್ಬೇಕು. ಮತ್ತೆ ಅದೇ 3 ವರ್ಷದ ಹಿಂದೆ ತಾಕಿ ಇದನ್ನ ಟಿವಿಯಲ್ಲಿ ನೋಡ್ತಾ ಇದ್ದ, ಹೇಗೆ ಧೂಮಕೇತು ಆಕಾಶದಿಂದ ಆ ತುಂಡೊಂದು ಬೀಳ್ತಾ ಇದೆ ಊರಿನಲ್ಲಿ ಅಂತ. ವಾಟ್ ದ ಹೆಲ್ ಬ್ರೋ, ಎಂತ ಟೈಮ್ ಟ್ರಾವೆಲಿಂಗ್ ಇದು. ಯಾಕಂದ್ರೆ ಆ ಸಮಯದಲ್ಲಿ ತಾಕಿಗೆ ಕನಸುಗಳು ಬೀಳ್ತಾ ಇರ್ಲಿಲ್ಲ, ಮತ್ತೆ ಮಿತ್ಸುವಾ ಬಗ್ಗೆನೂ ಗೊತ್ತಿರ್ಲಿಲ್ಲ. ಮಿತ್ಸುವಾಗೆ ನೆನ್ಪಾಗ್ತಾ ಇಲ್ಲ ಅವಳ ಲವರ್. ಒಂದ್ ವೇಳೆ ನೆನ್ಪಾಗ್ತಾ ಇದ್ರೆ ಊರಿಗೆ ಹತ್ ಬಿಡುತ್ತೆ ಫೈರ್. ಮಿತ್ಸು ಒಂದ್ಸಲ ಯೋಚನೆ ಮಾಡ್ತಾಳೆ, ಅವನ್ ಯಾರು? ಅವನ ಹೆಸರು ನೆನ್ಪಾಗ್ತಿಲ್ಲ ನಂಗೆ. ಅವನನ್ನ ನಾನು ನೋಡಿದ್ದೆ, ಅವನ್ ಇಂಪಾರ್ಟೆಂಟ್ ನನ್ಗೆ, ಆದ್ರೆ ನೆನ್ಪಾಗ್ತಿಲ್ಲ ಅವನ ಹೆಸರು. ಮತ್ತೆ ಅದೇ ಟೈಮ್ ನಲ್ಲಿ ಇವಳು ಸ್ಲಿಪ್ ಆಗಿ ಕೆಳಗಡೆ ಬಿದ್ಬಿಟ್ಲು. ಮಿತ್ಸುವಾ ಕೈ ಚೆಕ್ ಮಾಡು ನಿಂದು. ಅಂಡ್ ಇವಳು ನನ್ನ ಮಾತನ್ನ ಕೇಳಿ ಕೈ ಚೆಕ್ ಮಾಡ್ತಾಳೆ. ನಿಮ್ಗೆ ನೆನ್ಪಿರುವಾಗೆ ತಾಕಿ ಅವಳ ಕೈ ಮೇಲೆ ತನ್ನ ಹೆಸರನ್ನ ಬರ್ದಿದ್ದ, ಆದ್ರೆ ಇಲ್ಲಿ ಬರ್ಕೊಂಡಿದೆ ಐ ಲವ್ ಯು. まだこの世界は僕を飼いならしてたいみたいだ望み通りだろう美しくもがくよ互いの砂時計眺めながらキスをしようよさよならから一番遠い場所で待ち合わせようವಾವ್, ಇದಂತೂ ಕನ್ಸಲ್ಲಿ ನಡೆಯೋ ರೀತಿ ಇದೆ. ಆಕಾಶ ಎಷ್ಟು ಸುಂದರವಾಗಿದೆ.
言葉がどれだけ手を伸ばそうと届かない場所で僕ら恋をする時計の針も二人を横目に見ながら進むこんな世界を二人で一生いや何生でもಮತ್ತೆ ಬೂಮ್ ಇತೋಮೋರಿಗೆ ಈ ಕಾಮೆಟ್ ತಟ್ತು ಅಂಡ್ ತುಂಬಾನೇ ದೊಡ್ಡ ಎಕ್ಸ್ಪ್ಲೋಷನ್ ನಡೀತು ಪೂರ್ತಿ ಊರೇ ಹಾಳಾಗೋಯ್ತು ಮತ್ತೆ ಹಾಗೆ 3 ವರ್ಷದ ನಂತರದ ಟೈಮ್ ಲೈನ್ ಅಲ್ಲಿ ತಾಕಿ ಇಲ್ಲಿ ಎದ್ದೇಳ್ತಾನೆ ಇದು ಪ್ರೆಸೆಂಟ್ ಟೈಮ್ ಲೈನ್ ಆಗಿದೆ ತಾಕಿ ಮನ್ಸಲ್ಲಿ ಯೋಚನೆ ಮಾಡ್ತಿದ್ದಾನೆ ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ ಸೊ ಹಾಗೆ ತುಂಬಾನೇ ಸಮಯ ಕಳೆಯುತ್ತೆ ಅಂಡ್ ತಾಕಿ ಇವಾಗ ಸ್ಟೂಡೆಂಟ್ ಇಂದ ಒಬ್ಬ ಎಂಪ್ಲಾಯ್ ಆಗಿದ್ದಾನೆ ಅವನ್ಗೆ ಇನ್ನೂ ಅನ್ಸುತ್ತೆ ಅವನೇನೋ ಕಳ್ಕೊಂಡಿದ್ದಾನೆ ಅಂತ ಅವನ ಅರ್ಧ ಭಾಗನೇ ಹೋಗ್ಬಿಟ್ಟಿದೆ ಅಂತ ಮೇ ಬಿ ಬಹುಶಃ ಅದು ಮಿತ್ಸುವಾನೇ ಆಗಿರ್ಬೇಕು ಅವನು ಕಾಪಾಡಕ್ಕಾಗಿಲ್ವಲ್ಲ ಅವಳನ್ನ ಅದಕ್ಕೆ ಅನ್ಸುತ್ತೆ ಅವನಿಗೆ ಇದೆಲ್ಲ ನೆನಪಾಗ್ತಾ ಇರೋದು ಮತ್ತೆ ಇವನು ಒಳ್ಳೆ ಕಂಪನಿಯಲ್ಲಿ ಜಾಬ್ ಕೂಡ ಮಾಡ್ತಾ ಇದ್ದಾನೆ ಅಂಡ್ ಇವನ ಫ್ರೆಂಡ್ಸ್ ಅಂತೂ ಇವಾಗ್ಲೂ ಕೂಡ ಇವನಿಗೆ ರೇಗಿಸ್ತಾ ಇರ್ತಾರೆ ಯಾಕಂದ್ರೆ ಫ್ರೆಂಡ್ಸ್ ವಿಲ್ ಆಲ್ವೇಸ್ ಬಿ ಫ್ರೆಂಡ್ಸ್ ಗೈಸ್ ಮತ್ತೆ ಮಿಸ್ ಓಕುದೇರಾ ಕೂಡ ವಾವ್ ಇನ್ನು ಬ್ಯೂಟಿಫುಲ್ ಆಗ್ಬಿಟ್ಟಿದ್ದಾರೆ ಅಂಡ್ ತಾಕಿಯ ಫ್ರೆಂಡ್ ಕೂಡ ಆಗ್ಬಿಟ್ಟಿದ್ದಾರೆ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಇವಾಗ ಇವರು ನಿನ್ಗೆ ನೆನ್ಪಿದ್ಯಾ ನಾವು ಒಂದಿನ ಇತೋಮೋರಿ ವಿಲೇಜ್ಗೆ ಹೋಗಿದ್ವಿ ಹಾ ನೆನ್ಪಿದೆ ಸ್ವಲ್ಪ ನೆನ್ಪಿದೆ ಅಷ್ಟೇ ಗೊತ್ತಿಲ್ಲ ಯಾಕೋ ನಾನು ಇತಾಮೋರಿ ವಿಲೇಜ್ ನ ಬಗ್ಗೆ ಅಷ್ಟು ಇಂಟ್ರೆಸ್ಟೆಡ್ ಆಗಿದ್ದೆ ಆ ಊರಿನಲ್ಲಂತೂ ಕಾಮೆಟ್ ಬಿದ್ದು ಎಲ್ಲರೂ ನಾಶ ಆಗೋಗಿದ್ರು ಮತ್ತೆ ಎಲ್ಲರೂ ಸತ್ತೋಗಿದ್ರು ಅಂತ ಅನ್ಕೊಂಡಿದ್ದೆ ಆದ್ರೆ ಆಕ್ಚುಲಿ ಇವಾಗ ನಮ್ಗೆ ಗೊತ್ತಾಗತ್ತೆ ಏನಪ್ಪಾ ಅಂದ್ರೆ ಆ ವಿಲೇಜ್ ನ ಜನರು ಬದುಕುಳಿದಿದ್ರು ಅವರು ಸ್ಕೂಲ್ ಗ್ರೌಂಡ್ ನವರೆಗೂ ಹೋಗಿದ್ರು ಅಂಡ್ ಹಾಗೆ ಆ ಕಾಮೆಟ್ ಬಿದ್ದಿತ್ತು ಆದ್ರೆ ಅವರು ಸತ್ತಿರ್ಲಿಲ್ಲ ಓ ಅಂದ್ರೆ ಗಾಯ್ಸ್ ಮಿತ್ಸುವಾ ಬದುಕುಳಿದಿದ್ಲ ಅಂದ್ರೆ ಇದ್ರ ಅರ್ಥ ಮಿತ್ಸುವಾ ಬದುಕುಳ್ದ ಮೇಲೆ ತಾಕಿ ತನ್ನ ಮೆಮೊರೀಸ್ ಕೂಡ ಮರ್ತ್ ಹಾಕಿದಾನೆ ಯಾಕಂದ್ರೆ ಮಿತ್ಸುವಾ ಸತ್ತಿದ್ದಕ್ಕೆ ತಾನೇ ಇವನ್ಗೆ ಇದೆಲ್ಲ ಮೆಮೊರೀಸ್ ಬರ್ತಾ ಇದ್ದಿದ್ದು ಬಾಡಿ ಸ್ವ್ಯಾಪಿಂಗ್ ಆಗ್ತಾ ಇದ್ದು ಟೈಮ್ ಲೈನ್ ಇಂದಾಗಿ ಆದ್ರೆ ಇವಾಗ ಮಿತ್ಸುವಾ ಬದುಕಿದಾಳೆ ಇದ್ರ ಅರ್ಥ ಟೈಮ್ ಲೈನ್ ಚೇಂಜ್ ಆಗ್ಬಿಟ್ಟಿದೆ ಅವನ್ಗೆ ಏನು ನೆನಪೇ ಇಲ್ಲ ಮಿತ್ಸುವಾ ರಿಲೇಟೆಡ್ ಮೆಮೊರೀಸ್ ಎಲ್ಲ ತಾಕಿ ಮನ್ಸಲ್ಲಿ ಅನ್ಕೊಳ್ತಾನೆ ನಾನು ಎಷ್ಟು ಹುಚ್ಚ ಆಗಿದ್ದೆ ಆ ಇತೋಮೋರಿ ಬಗ್ಗೆ ತಿಳ್ಕೊಳಕ್ಕೆ ನಾನು ಯಾಕೆ ಅಷ್ಟೆಲ್ಲ ಇಂಟ್ರೆಸ್ಟೆಡ್ ಆಗಿದೆ ಅಂತ ನನ್ಗೆ ಇವಾಗ ನೆನಪೇ ಇಲ್ಲ ನನ್ಗಂತೂ ವಿಚಿತ್ರ ನನ್ಗಂತೂ ಇತೋಮೋರಿ ಬಗ್ಗೆ ಏನು ಗೊತ್ತಿಲ್ಲ ಯಾರು ಗೊತ್ತೇ ಇಲ್ಲ ಅಲ್ಲಿರೋರು ಮತ್ತೆ ತಾಕಿ ಇವಾಗ ಮೆಟ್ರೋದಿಂದ ಮನೆಗೆ ಹೋಗ್ತಾ ಇದ್ದಾನೆ ಆ ಕತೆ ನನ್ಗೆ ನೆನ್ಪಿಲ್ಲ ಆದ್ರೆ ಆ ಕಥೆಯಲ್ಲಿ ನೀನಿದ್ದೆ ನೆನ್ಪಿರೋದು ಬರೀ ನಿನ್ನ ನೋಟ ಮಾತ್ರ ಆದ್ರೆ ನಾನು ನಿನ್ನ ಹುಡುಕಿ ಕೇಳ್ತೀನಿ ಏನನ್ನ ಯೋರ್ ನೇಮ್ ಮತ್ತೆ ಇಲ್ಲೇ ಮೆಟ್ರೋ ಪಾಸ್ ಆಗ್ತಾ ಇರುವಾಗ ತಾಕಿಗೆ ಕಾಣಿಸ್ತಾಳೆ ಮಿತ್ಸುವಾ ಅಂಡ್ ಮಿತ್ಸುವಾಗೆ ಕಾಣಿಸ್ತಾಳೆ ತಾಕಿ ಇವರಿಬ್ರು ಓಡ್ತಾರೆ ಮತ್ತೆ ಓಡಿ ಒಬ್ರನ್ನೊಬ್ರು ಹುಡುಕ್ತಾ ಇದ್ದಾರೆ ಆದ್ರೆ ಇವರಿಬ್ರಿಗೂ ಒಬ್ರನ್ನೊಬ್ರು ಮೀಟ್ ಆಗಕ್ಕಾಗಲ್ಲ ಸಿಗೋದೇ ಇಲ್ಲ ಎಲ್ಲೂ ಹೇ ಕೇಳು ನಾವಿಬ್ರು ಮೊದ್ಲೆಲ್ಲಾದ್ರೂ ಸಿಕ್ಕಿದ್ವಾ ಹಾ ಹೌದೇನು ಆದ್ರೆ Your ಯೋರ್ name? ನೇಮ್ ああこのまま僕たちの声が ಮತ್ತೆ ಗಾಯ್ಸ್ ಇಲ್ಲಿಗೆ ಯೋರ್ ನೇಮ್ ಅನ್ನೋ ಬ್ಯೂಟಿಫುಲ್ ಮೂವಿ ಕಂಪ್ಲೀಟ್ ಆಗುತ್ತೆ ಅಂಡ್ ನಿಮ್ಗೆ ಈ ಮೂವಿ ಇಷ್ಟ ಆಗಿದ್ರೆ ಕಮೆಂಟ್ಸ್ ನ ಮಾಡಿ ಮತ್ತೆ ಹಾಗೆ ಲೈಕ್ ಕೂಡ ಮಾಡ್ಬಿಡಿ ಅಂಡ್ ಯಾವ್ದಾದ್ರು ಅನಿಮೆ ಫ್ಯಾನ್ ಇದ್ದಿದ್ರೆ ಮತ್ತೆ ಯೋರ್ ನೇಮ್ ನ ಕನ್ನಡದಲ್ಲಿ ನೋಡ್ಬೇಕು ಅಂತ ಇದ್ದಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಅನಿಮೆ ಸೀರೀಸ್ ಅಂಡ್ ಮೂವೀಸ್ಗೋಸ್ಕರ ಸೊ ಈ ವಿಡಿಯೋಗೆ ನೀವು ಒಂದು 50 ಲೈಕ್ಸ್ ನ ಕಂಪ್ಲೀಟ್ ಮಾಡಿದ್ರೆ ಅಟ್ಯಾಕ್ ಆನ್ ಟೈಟನ್ ನ ಸೀಸನ್ 2 ನ ಪಾರ್ಟ್ 2 ಬರುತ್ತೆ ಮತ್ತೆ ನೀವು ಹಿಂದಿನ ಪಾರ್ಟ್ಸ್ ನ ನೋಡದಿದ್ರೆ ನೋಡ್ಕೊಂಡು ಬನ್ನಿ ಬಿಕಾಸ್ ಈ ವಿಡಿಯೋಗೆ ಲೈಕ್ ಮಾಡಿ ಹೋದ ನಂತರ ನಿಮ್ಗೆ ಸೀಸನ್ 2 ನ ಪಾರ್ಟ್ 2 ಬಂದ್ಬಿಡ್ತಲ್ಲ ಅದಕ್ಕೆ ಇಲ್ಲದ್ರೆ ನಿಮ್ಗೆ ಸ್ಟೋರಿನ ಅರ್ಥ ಆಗಲ್ಲ